ಪ್ರಾರ್ಥನೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಲೋಕದಲ್ಲಿರುವ ನಮ್ಮ ತಂದೆ ದೇವ್ರೆ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ ದೇವ್ರೆ. ಬೆಳಗಿಂದ ಇಲ್ಲಿವರೆಗೂ ಎಲ್ಲಾ ಸಹೋದರರು ನಮ್ಮನ್ನು ಕೂಡ ಈ ಒಂದು ಸಮ್ಮುಖದಲ್ಲಿ ನಮ್ಮನ್ನ ನಡೆಸ್ತಾ ಬಲಪಡಿಸ್ತಾ ಹಾಗೆ ದೇವ್ರೆ ಇಲ್ಲಿವರೆಗೂ ನಡೆಸಿಕ್ಕಾಗಿ ಸ್ತೋತ್ರ ದೇವ್ರೆ. ಹಾಗೆ ತಂದೆ ಆದ್ದರೆ ಎಲ್ಲಾ ಸಹೋದರರು ಈ ಒಂದು ಸಮಯದಲ್ಲಿ ಬರುವಾಗ ತಂದೆ ನೀನು ಕೊಟ್ಟಂತ ಮಗನ ಮೂಲಕವಾಗಿ ಆತನ ರಕ್ತದಲ್ಲಿಯೂ ಆತನ ದೇಹದಲ್ಲಿಯೂ ಹೋಲಿಕೆಯಾಗಿ ಪ್ರಕಾರ ಪ್ರತಿದಿನ ಪ್ರತಿಕ್ಷಣ ಅವರ ಪಾಪಗಳನ್ನೆಲ್ಲ ತನ್ನ ತಂದೆ ಬಳಿಯಲ್ಲಿ ಇಟ್ಟು ಹಾಗೆ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಹಾಗೆ ದೇವ್ರೆ ಪ್ರತಿದಿನ ಪ್ರತಿಕ್ಷಣ ನಮ್ಮನ್ನ ನಾವು ಸರಿಸ್ಪಡಿಸಿಕೊಳ್ಳಿಕ್ಕೆ ನೀವು ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ಕೊಳ್ತೀವಪ್ಪ. ಹಾಗೆ ಎಲ್ಲಾ ಸಹೋದರನು ತನ್ನ ಮಗನ ರಕ್ತದಲ್ಲಿ ಹೋಲಿಕೆಯಾಗಿ ದೇಹದಲ್ಲಿ ಹೋಲಿಕೆಯಾಗಿ ಅವ್ರನ್ನ ಒಪ್ಪಿಸಿಕೊಟ್ಟು ಪ್ರತಿಯೊಬ್ಬರನ್ನು ತಂದೆ ನಾವು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸ್ರಿ ಎಂಬುದಾಗಿ ಕೇಳ್ಕೊಂಡು ಈ ಒಂದು ಕ್ಲಾಸ್ ಮೂಲಕವಾಗಿ ತಿಳ್ಕೊಳ್ಳಂತೆ ಕೃಪೆ ಮಾಡ್ರಿ. ಎಲ್ಲಾ ಸಹೋದರನ್ ಬಲಪಡಿಸ್ರಿ. ಹಾಗೆ ಕೇಳಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಡಿ ಕೃಪೆ ಮಾಡ್ರಿ. ಹಾಗೆ ಬ್ರದರ್ನು ಕೂಡ ಅವ್ರನ್ನ ದೇವರ ಆತ್ಮ ಸ್ವರೂಪದಲ್ಲಿ ಬೆಳೆದು ಹಾಗೆ ವಾಕ್ಯವನ್ನು ಓದುವಾಗ ಅವ್ರಿಗೆ ತಿಳಿಪಡಿಸ್ರಿ ಎಂಬುದಾಗಿ ಅವರ ಕುಟುಂಬವನ್ನು ಹಾಗೆ ಅನೇಕ ವಿಚಾರದಲ್ಲಿ ಬಲಪಡಿಸ್ರಿ ಎಂಬುದಾಗಿ ನಾವು ಕೇಳ್ಕೊಳ್ತೀವಪ್ಪ. ಹಾಗೆ ಈ ಒಂದು ಸಮಯದಲ್ಲಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ತಾ ನಿಮ್ಮಲ್ಲಿ ನಿಮ್ಮ ವಾಕ್ಯದಲ್ಲಿ ಬೆಳೆದು ಅಪ್ಪ 30ರಷ್ಟು 60ರಷ್ಟು 90ರಷ್ಟು ಫಲ ಕೊಡೋ ಕೊಂಬೆಗಳಾಗಿ ಬೆಳೆದು ಚಿರಚಿತ್ತವಾಗಿ ನಿಂತ್ಕೊಳ್ಳಿಕ್ಕೆ ನಮ್ಮನ್ನು ಬಲಪಡಿಸ್ರಿ ಎಂಬುದಾಗಿ ಕೇಳ್ತಿದ್ದೇವ್ರೆ. ಈ ಆನ್ಲೈನ್ ಕ್ಲಾಸ್ ಕೂಡ ಆಶೀರ್ವದಿಸ್ರಿ. ಹಾಗೆ ನಮ್ಮನ್ನು ಕೂಡ ದೇವರ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತಪ್ಪ. ಇಲ್ಲಿವರೆಗೂ ನಮ್ಮನ್ನು ನಡೆಸ್ತಾ ಪ್ರಕಾರ ಮುಂದೆ ಕೂಡ ನಮ್ಮ ನಡೆಸ್ರಿ. ಹಾಗೆ ಎಲ್ಲಾ ಸಹೋದರನು ಒಟ್ಟಾಗಿ ಸೇರಿ ಅನ್ಯೋನ್ಯತೆ ಐಕ್ಯತೆಯಲ್ಲಿ ನಾವು ಪಾಲುಗಾರಾಗ್ಲಿಕ್ಕೆ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಕೃಪೆ ಮಾಡ್ರಿ. ಹಾಗೆ ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ಕೂಡ ದೇವರ ಮಹಾಕೃಪೆಯಿಂದ ದೇವರ ವಾಕ್ಯಗಳನ್ನ ಧ್ಯಾನಿಸುವಂತ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಒಂದು ಬಹಳ ಮುಖ್ಯವಾದಂತ ಒಂದು ಭಾಗ ನಾವು ನೋಡ್ತಿರುವಂತ ಒಂದು ಟಾಪಿಕ್. ಖಂಡಿತವಾಗ್ಲೂ ತುಂಬಾ ಮುಖ್ಯವಾದಂತ ವಿಷಯ. ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಬೇಕು. ಈ ನಿಟ್ಟಿನಲ್ಲಿ ನಾವು ನೋಡುವಂತ ಒಂದು ವಿಷಯ ರೋಮಪುರದವರಿಗೆ ಬರೋ ಪತ್ರಿಕೆ ಎಷ್ಟನೇ ಒಂದು ಭಾಗವನ್ನ ನೋಡಕ್ ಹೋಗ್ತಿದೀವಿ? 56ನೇ ಭಾಗ. 56 ಅಧ್ಯಾಯ ವಾಕ್ಯ 8ನೇ ಅಧ್ಯಾಯ ಓದ್ಬೇಕು. 8ನೇ ಅಧ್ಯಾಯ ಹೋಗ್ಬಿಟ್ರ ಸಿಸ್ಟರ್? ಬ್ರದರ್, ಇದು ವಾಕ್ಯಗಳೆಲ್ಲ ಹೇಳ್ಬೇಕಾದ್ರೆ ನೋಟ್ ಮಾಡ್ಕೊಳಲ್ವಾ? ಎಲ್ಲಿ ಇದೀವಿ ಅಂತ ನಿಲ್ಸ್ಕೊಂಡು ನೋಟ್ಸ್ ತಗೊಂಡ್ ನೋಟ್ ಮಾಡ್ಕೊಳ್ರಿ. 7ನೇ ಅಧ್ಯಾಯ ಎಲ್ಲ ಮುಗಿತಾ? 19ನೇ ವಚನ. ಹೌದು ಅಲ್ವಾ? ನೀವ್ ಹಂಗೆಲ್ಲ ಹೇಳಿದ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನೀವೆಲ್ಲ ಗಮನಿಸ್ತಾ ಇಲ್ಲ ಅನ್ಸ್ಬಿಡುತ್ತೆ. ಏನೋ ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಅಟೆಂಡ್ ಮಾಡ್ತೀರಾ ಅನ್ಸ್ಬಿಡುತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ. ಗೊತ್ತಿದ್ರೆ ಗೊತ್ತಿದ್ದಂಗೆ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳಿ, ಪರವಾಗಿಲ್ಲ. ನಮ್ಗಿನ್ನೂ ಒಂದ್ 4-5 ವಾಕ್ಯ ಇದೆ. 19ನಿಂದ 20 ಎಷ್ಟು ವಾಕ್ಯ ಇದೆ 7ನೇ ಅಧ್ಯಾಯದಲ್ಲಿ? ಇನ್ನ 25 ಹೌದೌದು ಸಿಸ್ಟರ್, ಇದೆಲ್ಲ ಇರ್ಬೇಕಾದ್ರೆ ನಾವು ಅದನ್ನ ಮಿಸ್ ಮಾಡಂಗಿಲ್ಲ ಅಲ್ವಾ? ಅದನ್ನ ನೋಡ್ಬೇಕು, ನೋಟ್ ಮಾಡ್ಕೊಳ್ರಿ. ಎಷ್ಟು ಜನ ನೋಟ್ಸ್ ತಗೊಳ್ತಾ ಇದೀರಾ? ಕ್ಲಾಸ್ ಬಗ್ಗೆ ಇಲ್ಲಿ ನಾನು ಮಾತಾಡ್ಬೇಕಾದ್ರೆ ಕೆಲವೊಂದು ವಿಷಯ ನಾನು ಮಾತಾಡಕ್ಕೆ ಇಷ್ಟನೂ ಪಡಲ್ಲ. ಯಾಕಂದ್ರೆ ಕ್ರಿಸ್ತಲ್ ಪ್ರೀತಿಯ ಸರಸರಿದೆ. ಒಂದು ನಿಮಿಷ. ಓಕೆ. ಸೊ ಯಾಕಂದ್ರೆ ನೋಡ್ರಿ, ಇಲ್ಲಿ ನಿಮ್ಗೆ ಕ್ಲಾಸ್ ತಗೊಳ್ತಾ ಇರ್ಬೇಕಾದ್ರೆ ಆ ವಿಷಯಗಳನ್ನ ನೀವು ಗ್ರಹಿಸ್ಕೊಂಡು, ಇಲ್ಲ ಗೊತ್ತಿಲ್ಲ ಅಂದ್ರೂ ಕೂಡ ಒಂದ್ಸರಿ ಕೇಳಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ, ಆಯ್ತಾ? ನನ್ನ ಕ್ಲಾಸಲ್ಲಿ ನೋಡ್ರಿ, ನೀವು ಇಷ್ಟೇ ಜನ ಬರ್ತಾ ಇದೀರಾ, ಮಿಕ್ಕಿದವರೆಲ್ಲ ಇಲ್ಲಿ
ನನಗ್ ಕೇಳುವಂತ ಸುದ್ದಿ ಪ್ರಕಾರ, ನನಗೆ ಇನ್ಫಾರ್ಮೇಶನ್ ಪ್ರಕಾರ ಬೇರೆ ಕ್ಲಾಸಲ್ಲಿ ಬರುವಂತವ್ರು ಇಲ್ಲಿ ಬರಲ್ಲ, ಅಲ್ಲಿ ಬರಲ್ಲ, ಹೀಗೆ ತಾರತಮ್ಯ ಮಾಡ್ತಾ ಇದಾರೆ. ಸೊ ಈ ಬ್ರದರ್ ಇದ್ರೆ ಬರ್ಬೇಕು, ಆ ಬ್ರದರ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಂತ ಇದಾರೆ ಅಂತ ನನ್ಗೆಲ್ಲ ಗೊತ್ತಿರೋಂತ ವಿಷಯ. ಬಟ್ ನಾನು ಯಾವಾಗ್ಲೂ ಕೇಳಕ್ ಹೋಗಲ್ಲ ಅದ್ರ ಬಗ್ಗೆ, ಅಲ್ವಾ? ಯಾಕೆಂದ್ರೆ ಈಗ ನೋಡಿ, ನಾನು ನನ್ ಕ್ಲಾಸ್ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದ್ರೆ ಅದು ಸ್ವಾರ್ಥ ಆಗುತ್ತೆ. ಅದ್ ನನ್ನ ಬಗ್ಗೆ ಅದ್ ಕೇಳೋದ್ರಿಂದ ಏನೋ ಪ್ರಯೋಜನ ಆಗಲ್ಲ, ಅಲ್ವಾ? ಅನ್ಲೆಸ್ ನೀವ್ ಯಾವಾಗ್ಲಾದ್ರೂ ಈ ತರ ಕ್ಲಾಸ್ ತೆಗಿಬೇಕಾದ್ರೆ, ಆ ಒಂದು ಒಳ್ಳೆ ಕ್ಲಾಸ್ ನಡೆಯುವಂತ ಸಮಯದಲ್ಲಿ ಜನರು ಅದಕ್ಕೆ ಸಹೋದರ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾಗ ಆ ಕಷ್ಟ ನಿಮ್ಗೆ ಗೊತ್ತಾಗುತ್ತೆ, ಆ ಪೇನ್ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಅದನ್ನ ಹೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕೆ ಬರ್ಲಿಲ್ಲ, ಯಾಕೆ ಬರಲ್ಲ, ಯಾಕೆ ಹಿಂಗ್ ಮಾಡ್ತಿದ್ರ, ಯಾವ್ದು ಅವ್ರವ್ರ ಆತ್ಮಿಕವಾದಂತ ಒಂದು ಪ್ರಯೋಜನ ಅಷ್ಟೇ. ನಾನು ಯಾವಾಗ್ಲೂ ಅದು ಕೇಳಕ್ ಇಷ್ಟನೂ ಪಡಲ್ಲ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಬಟ್ ಆದ್ರೂ ನಡೀತಿರೋಂತ ವಿಷಯದಲ್ಲಿ ನೀವು ಅಟೆಂಡ್ ಮಾಡ್ತಿರೋರು ಖಂಡಿತವಾಗ್ಲೂ ಅದಕ್ಕೆ ಗಮನ ಕೊಡ್ಬೇಕು, ಆಯ್ತಾ? ನಿಮ್ಮ ಲೈಫ್ ಅಲ್ಲಿ ಇದು ಅಪ್ಲೈ ಮಾಡ್ಬೇಕು ತಾನೆ. ನಾವು ಈಗ ತಗೊಳ್ತಾರ ಬೇಸ್ ಇದು ರೋಮಪುರದವರಿಗೆ ಬರೆದ ಪತ್ರಿಕೆ, ಇದು ಬರೀ ಕೇಳಕ್ ಮಾತ್ರನಾ ಇಲ್ಲ ಜೀವನದಲ್ಲಿ ಅಳವಡಿಸಕ್ಕೂ ಇದೆಯಾ ಇದು? ಅಳವಡಿಸ್ಕೊಳಕ್ಕೆ ಬೇಕು. ಹಂಗಾದ್ರೆ ಎಲ್ಲಿ ಅರ್ಥ ಮಾಡ್ಕೊಂಡ್ರೆ ತಾನೆ ನಾವು ಅದನ್ನ ಅದ್ರಲ್ಲಿ ಅಳವಡಿಸೋದು? ನಾವು ಅರ್ಥನೇ ಮಾಡ್ಕೊಂಡಿಲ್ಲ ಅಂದ್ಮೇಲೆ ಈ ಅಳವಡಿಸೋದು ಅನ್ನೋದು ಒಂದು ಪ್ರಶ್ನೆ ಆಗ್ಬಿಡುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ರೋಮಪುರದವರಿಗೆ ಬರೆದಂತ ಪತ್ರಿಕೆ ಎಲ್ಲ ಮುಗಿದ್ಮೇಲೆ ರೋಮಪುರದವರು ಬರೆದಂತ ಪತ್ರಿಕೆಗೂ ನನ್ನ ಜೀವನಕ್ಕೂ ಏನೂ ಸಂಬಂಧ ಇಲ್ಲ ಬ್ರದರ್ ಅನ್ನೋ ರೀತಿ ನಾವ್ ಇದ್ಬಿಟ್ರೆ ಅದು ಸರಿ ಇರಲ್ಲ, ಅಲ್ವಾ? ಯಾಕಂದ್ರೆ ಅಟ್ಲೀಸ್ಟ್ ನಾನ್ ಮಾತಾಡಿರೋ ಭಾಗದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೇನು ಅರ್ಥವಾಗದೆ ಇದ್ರು ಕೂಡ ಸ್ವಲ್ಪ ಆದ್ರೂ ಅರ್ಥವಾಗಿರುತ್ತೆ, ಅಲ್ವಾ? ಅದು ಕೂಡ ಮುಖ್ಯವಾದ ವಿಷಯ. ನಾನು ಯಾವಾಗ್ಲೂ ಆತರ ಹೇಳ್ತಾ ಇಲ್ಲ. ನಾನು ಮಾತಾಡಿದ್ ತುಂಬಾ ಸ್ಪಷ್ಟವಾಗಿರುತ್ತೆ, ತುಂಬಾ ಕ್ಲಿಯರ್ ಆಗಿರುತ್ತೆ. ಕೆಲವ್ರು ಬಂದು ಹೇಳ್ತಾರೆ, ಬ್ರದರ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಬಟ್ ನಾನು ಯಾವಾಗ್ಲೂ ಹಂಗ ಅನ್ಕೊಳ್ಳಲ್ಲ. ನಾನು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಾನು ಮಾತಾಡೋ ವಿಷಯ. ಇನ್ನೂ ಪ್ರಿಪೇರ್ ಮಾಡ್ಬೇಕು, ಇನ್ನೂ ರೆಡಿ ಮಾಡ್ಬೇಕು ಅನ್ಕೊಳ್ತೀನಿ. ಆದ್ರೆ ಅದೇ ಒಂದು ವಿಷಯಗಳು ನಿಮ್ಮಲ್ಲಿ ಪ್ರಶ್ನೆ ಕೇಳಿದಾಗ ಅಲ್ಲಿ ಸರಿಯಾಗಿ ಉತ್ತರ ಬರ್ಲಿಲ್ಲ ಅಂದ್ರೆ ಅವಾಗ ನನ್ಗೆ ಅನ್ಸುತ್ತೆ, ಓಕೆ ನಾನೇನೋ ಸರಿಯಾಗಿ ಪ್ರಿಪೇರ್ ಮಾಡಿಲ್ಲ, ನಾನ್ ಮಾತಾಡಿದ್ ಕರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ, ಸಹೋದರಿ ಯಾಕೋ ಅರ್ಥ ಆಗ್ತಿಲ್ಲ, ಏನೋ ಕೇಳ್ತಾ ಇದಾರೆ ಅಷ್ಟೇ, ಕೇಳ್ಬೇಕಂತ ಉದ್ದೇಶ ಕೇಳ್ತಾ ಇದಾರೆ ಅಷ್ಟೇ, ಅವ್ರಿಗೆ ನನ್ನಿಂದ ಪ್ರಯೋಜನ, ಈ ತರ ಪ್ರಶ್ನೆಗಳೆಲ್ಲ ಬಂದ್ಬಿಡುತ್ತೆ. ನಾನು ಅದನ್ನ ಸ್ಟಡಿ ಮಾಡ್ಬೇಕು ಇವಾಗ. ನನ್ನಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ, ಇಲ್ಲ ಕೇಳೋರು ಕರೆಕ್ಟ್ ಆಗಿ ಕೇಳ್ತಾ ಇಲ್ವಾ, ನಾನೇ ಮಿಸ್ಟೇಕ್ ಮಾಡ್ತಾ ಇದ್ನ ಅನ್ನೋದೆಲ್ಲ ನಾನು ಯೋಚನೆ ಮಾಡ್ಬೇಕಾಗುತ್ತೆ, ಅಲ್ವಾ? ಸೊ ಯಾಕೆ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ಟಾಪಿಕ್ಸ್ ಎಲ್ಲ ತುಂಬಾ ಮುಖ್ಯವಾದಂತ ಟಾಪಿಕ್ಸ್. ಮತ್ತೆ ಇನ್ನೊಂದ್ಸರಿ ರೋಮಪುರದವರಿಗೆ ಸ್ಟಡಿ ಯಾರು ತಗೊಳ್ತಾರೋ ಇಲ್ಲ ಯಾರು ಓದ್ತಾರೋ ನನ್ಗೆ ಗೊತ್ತಿಲ್ಲ. ತಗೊಳ್ತಾರೋ ಇಲ್ಲ ತಗೊಳಲ್ವೋ, ಇಲ್ಲ ಮತ್ತೆ ನನಗಿಂತ ಇದು ಒಳ್ಳೆ ಸಹೋದರರು ಇನ್ನೂ ಕೂಡ ಸತ್ಯದಲ್ಲಿ ಬೆಳೆದಿರೋ ಯಾರ ಸಹೋದರರು ತಗೊಳ್ಬಹುದು ಮುಂದೊಂದ್ ದಿನ. ಬಟ್ ಅಲ್ಲಿವರೆಗೂ ಕಾಯುವಂತ ಅವಶ್ಯಕತೆ ನಮ್ಗಿರೋಲ್ಲ. ಗೊತ್ತಿಲ್ಲ ನಮ್ ಲೈಫ್ ಎಷ್ಟ್ ದಿನ ಇರುತ್ತೆ ಏನಂತ ಗೊತ್ತಿಲ್ಲ. ಗೊತ್ತಿದೆ ತಾನೇ, ಈಗ ನೋಡಿ ಪ್ರಪಂಚದಾದ್ಯಂತ ನಡೀತಿರುವಂತ ಘಟನಾವಳಿಗಳು ನೋಡಿದಾಗ ಸಮಯ ತುಂಬಾ ಹತ್ತಿರದಲ್ಲಿದೆ, ಅಲ್ವಾ? ಏನೋ ಕೆಲವೊಂದು ಸಮಯಗಳಲ್ಲಿ ಏನಾಗ್ಬೋದು ಅಂತ ಗೊತ್ತಿಲ್ಲ. ಸಭೆಯ ಒಂದು ವಿಷಯ ಕೂಡ ಒಂದು ಪ್ರಶ್ನಾರ್ಥಕವಾಗಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಅದರಿಂದ ಇವತ್ ಮಿಸ್ ಆದ್ರೆ ನಾಳೆ ಕಲಿಬಹುದಂತ ಒಂದು ಸಾಧ್ಯತೆನೇ ಇಲ್ಲ. ನಮ್ಗೆ ಇವತ್ತು ಮಿಸ್ ಆಗಿದ್ದೆ ಅನ್ಬಿಡುತ್ತೆ ಅಷ್ಟೇ. ಇವತ್ ನಾನು ಪಾಠದಲ್ಲಿ ಏನು ಕಲ್ತಿಲ್ಲ ಅಂದ್ರೆ ಇದೇ ಪಾಠ ಮುಂದೊಂದು ದಿನ ಬೇರೆ ಯಾರೋ ತಗೊಳ್ತಾರೆ, ಅವಾಗ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಖಂಡಿತ ಇರಲ್ವೇನೋ ಅನ್ಸ್ಬಿಡುತ್ತೆ, ಅಲ್ವಾ? ಇದ್ರೂ ಕೂಡ ಈ ಸಮಯ ವ್ಯರ್ಥವಾಗಿರುತ್ತೆ. ಆದ್ರಿಂದ ದಯವಿಟ್ಟು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಒಂದು ನೋಟ್ಸ್ ಬರ್ಕೊಳ್ರಿ, ಮಾರ್ಕ್ ಮಾಡ್ಕೊಳ್ರಿ. ಬೈಬಲ್ ಅಲ್ಲಿ ಡೇಟ್ ಯಾವ್ದೋ ನೋಟ್ಸ್ ತಗೊಂಡು ಈ ತಾರೀಖ್ ಹಾಕೊಂಡು ಈ ತಾರೀಕಲ್ಲಿ ಇಷ್ಟು ವಾಕ್ಯಗಳು ಮಾತ್ರ ನೋಡಿದ್ವಿ, ಇದ್ರಲ್ಲಿ ಈ ಸಾರಾಂಶವನ್ನು ಮಾತ್ರ ನನ್ನ ಮೈಂಡ್ ಅರ್ಥ ಮಾಡ್ಕೊಳಕ್ ಆಯ್ತು, ಬ್ರದರ್ ಮಾತಾಡಿದಲ್ಲಿ ಈ ಪಾಯಿಂಟ್ ನನ್ಗೆ ಅರ್ಥವಾಯ್ತು, ಹೀಗಿದೆ ಅಂತ ಬರ್ಕೊಳ್ರಿ ಅಷ್ಟೇ. ಯಾವತ್ತೋ ಒಂದ್ ದಿವಸ 1 ವರ್ಷ 2 ವರ್ಷ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ವಾ? ಯೂಟ್ಯೂಬ್ ಅಲ್ಲಿ ಇರುತ್ತೆ, ಬೇರೆ ಆಡಿಯೋ ಇರ್ಬೋದು, ಎಲ್ಲೂ ಬೇಕಾದ್ರೆ ಇರ್ಬೋದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದು ಮುಖ್ಯವಾಗಲ್ಲ. ಬಟ್ ನಮ್ಮ ಮೈಂಡ್ ಅಲ್ಲಿ ಇದೆಯಾ ಅದು ಮುಖ್ಯವಾಗುತ್ತೆ. ಪುಸ್ತಕದಲ್ಲಿದೆ, ಬೈಬಲ್ ಅಲ್ಲಿ ಇದೆ, ವ್ಯಾಲ್ಯೂಮ್ಸ್ ಅಲ್ಲಿ ಇದೆ, ರೀಪ್ರಿನ್ಸ್ ಅಲ್ಲಿ ಇದೆ, ಎಲ್ಲ ಕಡೆ ಇದೆ, ಗೊತ್ತು ನಮ್ಗೆ. ನನ್ನ ಮೈಂಡ್ ಅಲ್ಲಿ ಇದೆಯಾ ಅಂದ್ರೆ ನನ್ಗೆ ಅರ್ಥವಾಗುತ್ತೆ. ನನ್ಗೆ ಯಾಕೆ ಈ ವಿಷಯ ಹೇಳ್ತೀರಂದ್ರೆ, ನೆನ್ನೆ ಸಹೋದರಿಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ವಾಕ್ಯ ಬೈಬಲ್ ವಾಕ್ಯ ಎಲ್ಲಿ ಬರುತ್ತಾ ಅಂತ ಕೇಳಿದ್ರು. ನಾನು ಕೂಡ ತುಂಬಾ ಹುಡುಕಾಡ್ಬಿಟ್ಟೆ. ನನಗೂ ಅನಿಸುತ್ತೆ, ನಾನು ಒಬ್ಬ ಸತ್ಯವೇದ ವಿದ್ಯಾರ್ಥಿ ಆಗಿದ್ದೀನಿ, ಈ ವಾಕ್ಯ ಕರೆಕ್ಟ್ ನನಗೆ ಎಷ್ಟೋ ಸರಿ ಈ ವಾಕ್ಯ ನಾನು ಕೇಳಿದ್ದೀನಿ, ಆದ್ರೆ ಯಾವ ಅಧ್ಯಾಯದಲ್ಲಿ ಬರುತ್ತೆ, ಯಾವ ವಾಕ್ಯ ಬರಲಿಲ್ಲ, ನನ್ಗೆ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಫೀಲ್ ಆಗ್ಬಿಡ್ತು. ನನಗೆ ಆ ವಾಕ್ಯ ಟಕ್ ಅಂತ ತೆಗಿಯಕ್ಕಾಗ್ಲಿಲ್ಲ ನನಗೆ, ಅಲ್ವಾ? ಎಷ್ಟು ಸರಿಯಾಗಿ ಕೇಳಿದ್ರು ಕೆಲವೊಂದು ಟೈಮಲ್ಲಿ ಆತರ ಆಗ್ಬಿಡುತ್ತೆ. ಇರೋ ವಿಷಯ ಹೇಳ್ಕೊಳ್ತಾ ಇದೆ ನಿಮ್ಗೆ. ನಾವ್ ಆ ರೀತಿ ಇದೀವಿ, ನಮ್ಮನ್ನ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ನಾವ್ ಯಾವ ರೀತಿ ಇದೀವಿ ಅಂದ್ಬಿಟ್ಟು. ಆದ್ರಿಂದ ನಮ್ಮನ್ನೇ ನಾವೇ ತುಂಬಾ ಎಲ್ಲಾ ಬುದ್ಧಿವಂತರವರು, ನಾವು ಎಲ್ಲಾ ವಾಕ್ಯಗಳು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಅನ್ನೋದು ಬೇಡ. ಆಯ್ತು, ಒಂದು ಪ್ರೆಸೆಂಟ್ ಮಾಡ್ಕೊಂಡು ಹೋಗೋಣ, ಒಂದು ಅಟೆಂಡೆನ್ಸ್ ಹಾಕೊಂಡು ಹೋಗೋಣ, ಇವತ್ತು ರೋಮನ್ ಸ್ಟಡಿಂಗ್ ಅಟೆಂಡ್ ಮಾಡಿದ್ದೆ ಅಂತ ತೋರ್ಸೋದು ಬೇಡ. ಎರಡು ಬೇಡ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ, ಗಮನ ಇಲ್ಲಿಡೋಣ, ಕೇಳೋಣ, ಮಾರ್ಕ್ಸ್ ಮಾಡ್ಕೊಳ್ಳೋಣ. ಈ ಸಮಯ ವ್ಯರ್ಥ ಮಾಡ್ಕೊಳ್ದೆ ನೋಟ್ ಮಾಡ್ಕೊಳ್ರಿ. ರೋಮಪುರದವ್ರಿಗೆ 7ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ. ಆ ಕೆಲಸ ಈ ಬ್ರದರ್ 19 ಕಂಟಿನ್ಯೂ ಆಗಿರ್ಲಿಲ್ಲ. 19 ಕಂಟಿನ್ಯೂ ಮಾಡ್ತೀರಾ? 19 ಓದ್ಬಿಡ್ರಿ, ಅಲ್ಲಿಂದ ಹೋಗೋಣ.
ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. ಓಕೆ, ಕ್ರಿಸ್ತನ ಪ್ರೀತಿಯ ಸೌರಸರಿದೆ, ಮುಖ್ಯವಾಗಿ ನಾವೆಲ್ಲರೂ ಗಮನಿಸ್ಬೇಕು. ನೋಡ್ರಿ, ದೇವ್ರು ನಮ್ಗೆ ಪ್ರತಿಯೊಬ್ಬರಿಗೂ ನಮ್ಮದೇ ಆದಂತ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ಈ ಕರೆ ಏನಪ್ಪಾ ಅಂದ್ರೆ, ಈ ಕರೆ ಬಂದ್ಮೇಲೆ ನಮ್ಗೆಲ್ರಿಗೂ ಕೂಡ ಪಾಪದ ಒಂದು ನಾಲೆಜ್ ಬಂದಿದೆ, ಸರಿಯಾದ ಒಂದು ಪಾಪದ ಒಂದು ಜ್ಞಾನ ಬಂದಿದೆ ನಮ್ಗೆ. ದೇವ್ರ ಮಕ್ಳು ಅದ್ ನೆನಪಲ್ಲಿ ಇಟ್ಕೊಬೇಕು. ಕೆಲವೊಂದು ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ದೇವರ ವಾಕ್ಯವನ್ನ ಯಾವ ಸೋರ್ಸ್ ಇಂದ ಬರುತ್ತೆ ಅಂತ ಹುಡುಕ್ತಿವಿ. ಯಾವ ಸೋರ್ಸ್ ಅಂದ್ರೆ, ಒಂದು ದೇವರ ವಾಕ್ಯ ಅದು ಯಾರ ಮೂಲಕ ಬರ್ತಾ ಇದೆ ಅನ್ನೋದನ್ನ ಏನ್ ಮಾಡ್ತೀವಿ, ತಗೊಂಡು ಅವ್ರ ಮೂಲಕ ಬಂದ್ರೆ ಅದು ದೇವ್ರ ವಾಕ್ಯ ಕೇಳಕ್ ಹೋಗಲ್ಲ, ಇವ್ರ ಮೂಲಕ ಬಂದ್ರೆ ಕೇಳ್ಬೇಕಂದ್ಬಿಟ್ಟು. ದೇವ್ರ ವಾಕ್ಯನ ಕೇಳ್ಬೇಕಾದ್ರೆ ಯೋಚನೆ ಮಾಡ್ರಿ, ಒಂದು ಕ್ಷಣ ವಾಕ್ಯವನ್ನ ನೋಡ್ರಿ, ಬೈಬಲ್ ತಗೊಂಡು ಬೈಬಲ್ ಅಲ್ಲಿ ಆ ವಾಕ್ಯವನ್ನ ಗಮನಿಸೋಣ. ಓಕೆನಾ? ವಾಕ್ಯವನ್ನ ಬೈಬಲ್ ಅಲ್ಲಿ ಗಮನಿಸಿ, ಈ ವಾಕ್ಯಕ್ಕೆ ಏನ್ ಅರ್ಥ ಸಹೋದರರು ಕೊಡ್ತಾ ಇದಾರೆ, ಕೊಡುವಂತ ಅರ್ಥ ಕರೆಕ್ಟ್ ಆಗಿದ್ಯಾ, ಇದು ನನ್ನಲ್ಲಿ ಅರ್ಥ ಮಾಡ್ಕೊಳಕ್ ಆಗ್ತಿದ್ಯಾ, ಇಷ್ಟನ್ನೇ ಗಮನಿಸಿ, ಇನ್ನೇನು ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಕಡೆ ಪಕ್ಷವಾಗಿ ನೀವು ಈ ವಾಕ್ಯಕ್ಕೆ ಅರ್ಥವನ್ನ ನಿಮ್ ಮೈಂಡ್ ಅಲ್ಲಿ ಕಂಡುಕೊಂಡಿದ್ದೇ ಆದ್ರೆ ಥ್ಯಾಂಕ್ ಯು, ದೇವರಿಗೆ ಥ್ಯಾಂಕ್ಸ್ ಅಷ್ಟೇ. ಇನ್ ಸಹೋದರಿಗೆ ಏನು ಬೇಕಾಗಿಲ್ಲ, ಸಹೋದರ ಮಾತಾಡೋದ ಸಹೋದರಿಗೂ ಏನು ಇಲ್ಲ, ಇನ್ನ ದೇವರಿಗೆ ಥ್ಯಾಂಕ್ಸ್. ದೇವರೇ, ಈ ವಾಕ್ಯದ ಅರ್ಥವನ್ನ ನಿಮ್ಮ ಯಾರೋ ಆಯ್ದುಕೊಂಡಂತ ದೇವ್ರ ಮಕ್ಳ ಮೂಲಕ ನೀವು ತಿಳಿಸ್ಕೊಟ್ಟಿದ್ದೀರಾ ಅಂದ್ರೆ ಸಾಕು, ಅಷ್ಟೇ. ಅಷ್ಟೇ ನಂಬೇಕಾಗಿರೋದು, ಅದು ಮೈಂಡ್ ಇಟ್ಕೊಳ್ಳೋಣ. ಈ ವಾಕ್ಯ ಇತ್ತು, 7ನೇ 19ನೇ ವಾಕ್ಯ, ಏನ್ ಅರ್ಥ ಮಾಡ್ಕೊಂಡೆ, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. ಇದು ನಿಜಾನಾ? ಈ ವಾಕ್ಯ ನಿಜಾನಾ? ಹೌದಾ? ಇದು ಅಪೋಸ್ತಲ ಪಾಲರ ಮಟ್ಟಿಗೆ ನಿಜವಾಗಿದ್ರೆ ನನ್ನ ಮಟ್ಟಿಗೆ ಏನ್ ನಿಜವಾಗಿದ್ಯಾ? ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಾನು ಹಿಂಗೆ ಇದೀನಾ? ನಾವು ಕೂಡ ಯಾವಾಗ್ಲೂ ಕೂಡ ನಾವೇನ್ ಮನಸ್ಸಲ್ಲಿ ಅನ್ಕೊಂತೀವಿ ಅದನ್ನೇ ಮಾಡಿ ಮುಗಿಸ್ತೀವ? ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ, ನಾನು ನೆಚ್ಚುವ ಅಡಿಗೆನ ತಿನ್ನಕ್ಕಾಗ್ದೆ, ನಾನು ಇಷ್ಟಪಡದೇ ಇರೋ ಅಡಿಗೆನ ತಿಂತೀನಿ ಅಂತ ವಿಷಯ ಮಾತಾಡ್ತಿಲ್ಲ. ನಾನು ಮೆಚ್ಚುವಂತ ಡ್ರೆಸ್ ಹಾಕಕ್ ಇಷ್ಟಪಟ್ಟೆ, ಆದ್ರೆ ನಾನು ಮೆಚ್ಚದೆ, ನನಗ್ ಆಗದಿರುವಂತ, ನಾನು ಮೆಚ್ಚಿದ ಡ್ರೆಸ್ ಹಾಕಕ್ಕಾಗ್ಲಿಲ್ಲ, ಬೇರೆ ಡ್ರೆಸ್ ಹಾಕೊಂಡೆ ಅಂತ ಎಲ್ಲ ಹೇಳಿಲ್ಲ. ಈಗ ನೀವು ಮೆಚ್ಚುವಂತ ಒಂದು ಕಾರ್ಯ, ಫಾರ್ ಎಕ್ಸಾಂಪಲ್, ನೀವು ಒಂದು ಡ್ರೆಸ್ ತಗೊಳ್ಬೇಕಂತಿದ್ರೆ ನಿಮ್ ಕೈಲಿ ದುಡ್ಡಿದ್ರೆ ತಗೊಂತಿರತ್ತಾನೆ, ತಗೊಂತೀವಿ. ಒಂದು ಅಡಿಗೆ ಇಲ್ಲ ಬಿರಿಯಾನಿ ಏನೋ ತಿನ್ಬೇಕು, ಯಾಕಂದ್ರೆ ಬಿರಿಯಾನಿ ಕಾಮನ್ ಆಗಿರೋದ ಮಾತನ್ನ ಪದೇ ಪದೇ ಬಿರಿಯಾನಿ ಅಂತ ಇರ್ತೀನಿ ಅಲ್ವಾ, ಅದಕ್ಕೆ ಏನೇನಿಲ್ಲ. ಯಾವ್ದೋ ಒಂದು ಅಡಿಗೆ ತಿನ್ಬೇಕು, ಇಲ್ಲ ಯಾವ್ದೋ ಒಂದು ಒಳ್ಳೆ ಒಂದು ಆಹಾರ ತಗೊಳ್ಬೇಕಂದ್ರೆ ನನ್ಗೆ ಇಷ್ಟಪಟ್ಟೆ ಅಡಿಗೆನ, ಅದಕ್ಕೆ ನಾನು ತಿನ್ಬೋದು, ಮನೇಲಿ ಮಾಡಿ ತಿನ್ಬೋದು, ಇಲ್ಲ ಅದನ್ನೇ ಹೋಟ್ಲಲ್ಲಿ ಸಿಕ್ಕಿದ್ರು ನಾನು ದುಡ್ಡು ಕೊಟ್ಟು ಕೊಂಡ್ಕೊಬಹುದು. ಹಾಗೆ ಈ ಮಾತು ಹೇಳೋ ಅಂತ ನೋಟದಲ್ಲಿ ನೋಡ್ಬೇಕಾದ್ರೆ, ನಾನು ಇಷ್ಟಪಡೋದ್ನ ಮಾಡದೆ, ನಾನು ಇಷ್ಟಪಟ್ಟಿರೋದ್ ಮಾಡಕ್ ಆಗ್ತಾ ಇಲ್ಲ ನನಗೆ, ನಾನು ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನು ಮಾಡ್ತೀನಿ, ನನಗೆ ಯಾವ್ದು ಇಷ್ಟವಿಲ್ಲೋ ಅದನ್ನೇ ಮಾಡ್ತಾ ಇದ್ದೀನಿ ಅಂದ್ರೆ ನಿಜಾನ ಇದು? ನಮ್ ಲೈಫಲ್ಲಿ ಹೇಗೆ ನಿಜ? ಯಾವ ವಿಷಯದಲ್ಲಿ ಇದನ್ನ ಅಪ್ಲೈ ಮಾಡಬಹುದು? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಮ್ಗೆ ಏನ್ ಅನ್ಸುತ್ತೆ ಈ ವಾಕ್ಯವನ್ನು ನೋಡಿದ್ರೆ? ಈ ವಾಕ್ಯ ನನ್ನ ಜೀವನದಲ್ಲಿ ಯಾವ ವಿಷಯಕ್ಕೆ ಅಪ್ಲೈ ಮಾಡ್ಬೋದು? ಯಾವ ವಿಷಯಕ್ಕೆ ಅಪ್ಲೈ ಮಾಡ್ಬೋದು? ಯಾವತ್ತಾದ್ರೂ ಅನ್ಸಿದ್ಯಾ ಈ ಪ್ರಶ್ನೆ ನಮ್ ಬಂದಿದ್ಯಾ? ನಮ್ಗೆ ಈ ಪ್ರಶ್ನೆ, ನಾನು ಇಷ್ಟಪಡ್ತೀನಿ ಅದನ್ನ ಮಾಡಕ್ ಆಗ್ತಿಲ್ಲ, ಅದು ನಾನು ಇಷ್ಟ ಪಡ್ದಿರೋದನ್ನ ಮಾಡ್ತೀನಲ್ಲ ಅಂತ ಯಾವಾಗ್ಲೂ ಅನಿಸ್ತಿದ್ಯಾ ನಂಗೆ? ಯಾವಾಗ್ಲೂ ಅನ್ಸಿಲ್ವಾ? ಅನ್ಸಿಲ್ವಾ ನಿಮ್ಗೆಲ್ಲ? ನಾನ್ ಪ್ರಶ್ನೆ ಅನ್ಸಿದೆ. ಯಾವ ವಿಷಯದಲ್ಲಿ ಅನಿಸಿದೆ ಆತರ? ದೇವ್ರ ವಾಕ್ಯಗಳನ್ನ ಕೇಳಿ ನಡ್ಕೊಳ್ಳೋದ್ರಲ್ಲಿ ಎಷ್ಟೋ ನಾವು ಬಲಹೀನತೆಯಲ್ಲಿ ನಾವು ನಡ್ಕೊಂಡ್ಬಿಡೋಕೆ ಪ್ರಾರಂಭಿಸ್ತೀವಿ, ಅವಾಗ ನಮ್ಗೆ ಈ ತರ ಅನ್ಸುತ್ತೆ ಬ್ರದರ್, ಕೇಳು ನಮ್ಮ ಹತ್ರ ನಡೆಯಕ್ ಆಗ್ತಾ ಇದೆಯಲ್ಲ ಅಂತ. ಕರೆಕ್ಟ್, ವೆರಿ ಗುಡ್. ಆಕ್ಚುಲಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸರಿಯಾದ ಒಂದು ವಿಷಯ ಏನಪ್ಪಾ ಅಂದ್ರೆ, ದೇವರ ನೀತಿ, ನ್ಯಾಯಗಳು, ಧರ್ಮಗಳು ಈ ವಿಚಾರಕ್ಕೆ ಬಂದಾಗ ನಮ್ಮಷ್ಟು ತಿಳುವಳಿಕೆ ಹೊಂದಿರುವಂತ ಜನರು ಇಡೀ ಭೂಮಿಯಲ್ಲಿ ಯಾರು ಇಲ್ಲ. ನಿಜಾನಾ? ಒಂದ್ ವೇಳೆ ನಮ್ಮಷ್ಟು ತಿಳುವಳಿಕೆನ ಹೊಂದಿಕೊಳ್ಳುವಂತ ಅವಕಾಶವನ್ನ ಪಡ್ಕೊಂಡಿರುವವರು ಇಡೀ ಭೂಮಿಯಲ್ಲಿ ಯಾರು ಇಲ್ಲ. ನಿಜಾನಾ? ಇಟ್ ಈಸ್ ಟ್ರೂ. ನಮ್ಮಷ್ಟು ಅಲ್ವಾ ತಿಳುವಳಿಕೆಯನ್ನ ಪಡ್ಕೊಳ್ಳುವಂತ, ಅಂದ್ರೆ ಜ್ಞಾನವನ್ನು ಹೊಂದಿರುವಂತ ವ್ಯಕ್ತಿಗಳು, ಅವಕಾಶ ಪಡ್ಕೊಂಡು ನಮ್ಮಷ್ಟೇ ಇರುವಂತವರು ಬೇರೆ ಲೋಕದಲ್ಲಿ ಯಾರೂ ಇಲ್ಲ. ಕರೆಕ್ಟಾ? ಒಪ್ಕೊಳ್ತೀರಲ್ವಾ? ಖಂಡಿತ ಒಪ್ಕೊಳ್ಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಇವತ್ತು ಪ್ರಪಂಚದಲ್ಲಿ ಒಂದು ಯುದ್ಧ ನಡೀತಾ ಇದೆ. ಅಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಿದಾರೆ ಅಂದ್ರೆ, ನನ್ನ ಒಂದು ಧರ್ಮ ಕರೆಕ್ಟ್ ನಿಜ ಅಂತ ಅಲ್ಲಿ ಆರ್ಗ್ಯೂ ಮಾಡ್ಕೊಂಡು ಆ ದೇಶವನ್ನ ಕಾಪಾಡಕ್ಕೆ ಅವ್ರು ಹೋರಾಡ್ತಾ ಇದಾರೆ. ಇನ್ನೊಬ್ಬರ ಪ್ರಕಾರ ಇನ್ನೊಂದು ತತ್ವ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಆದ್ರೆ ದೇವ್ರ ಮಕ್ಳು ನಾವೇನಾದ್ರೂ ಅವ್ರನ್ನ ನೋಡಿದಾಗ
ಅವರಿಬ್ರು ಮೂರ್ಖರು ಅಂತ ಕರಿತೀವಿ. ಯಾಕೆ ಅಂದ್ರೆ ಇದೆರಡು ದೇವ್ರ ಯೋಜನೆಯಲ್ಲಿ ಇಲ್ಲ. ನೀವು ಹೋರಾಡ್ತಿರುವಂತ ವಿಷಯ ದೇವರಿಗೆ ಮೆಚ್ಚುಗೆ ಆದದ್ದಲ್ಲ, ಅವರು ಹೋರಾಡ್ತಿರುವಂತ ವಿಷಯಕ್ಕೂ ದೇವ್ರ ಮೆಚ್ಚುಗೆ ಆದದ್ದಲ್ಲ ಅಂತ ನಮ್ ಕಂಡು ಬರ್ತೀವಿ. ಯಾಕಂದ್ರೆ ನಮ್ ಸತ್ಯವೇದ ನಮ್ಗೆ ಗೊತ್ತು, ಸತ್ಯವಾಕ್ಯ ನಮ್ಗೆ ಗೊತ್ತು. ಆಗಿರ್ಬೇಕಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ, ನಾವು ದೇವರ ಜ್ಞಾನವನ್ನ ದೇವರ ಸತ್ಯವನ್ನ ತುಂಬಾ ಸ್ಪಷ್ಟವಾಗಿ ಹೊಂದ್ಕೊಂಡಿದ್ದೀವಿ. ಆದ್ರಿಂದ ಕತ್ತಲೆಯಲ್ಲೂ ಕೂಡ ನಾವು ಬೆಳಕು, ಈ ಪ್ರಪಂಚ ಕತ್ತಲೆ ಎಂಬ ಪ್ರಪಂಚದಲ್ಲಿ ಬೆಳಕನ್ನ ನೋಡ್ತಾ ಇದೀವಿ. ಯಾವ ರೀತಿ ಬೆಳಕನ್ನ ನೋಡ್ತಾ ಇದೀವಿ ಇವತ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ? ಪಾಪ, ಅನ್ಯಾಯ, ಅನೀತಿ, ನೀತಿ, ಸತ್ಯ, ಪ್ರೀತಿ, ಪರಿಶುದ್ಧ ಇವುಗಳ ನಡುವೆ ಇರುವಂತ ವ್ಯತ್ಯಾಸಗಳು ನಮ್ಮ ಕಣ್ಣ ಮುಂದೆ ಸ್ಪಷ್ಟವಾಗಿ ಕಾಣ ಬರ್ತಾ ಇದೆ. ಕಂಡ ಮೇಲೆ ಏನ್ ಮಾಡೋದು ಅಲ್ವಾ? ನಾವು ಕಂಡ ಮೇಲೆ ಏನ್ ಮಾಡೋದು? ಅದ್ರ ವ್ಯತ್ಯಾಸ ತಿಳ್ಕೋಬೇಕು. ತಿಳ್ಕೊಳ್ಳೋದಷ್ಟೇ. ಅಮ್ಮ ಹೇಳಿ ಅಮ್ಮ, ಇನ್ನೊಂದ್ಸರಿ ಹೇಳಿಮ್ಮ. ಅಂದ್ರೆ ಅದ್ರ ವ್ಯತ್ಯಾಸ ತಿಳ್ಕೊಂಡು ಯಾವುದು ಯೋಗ್ಯವಾಗಿ ನಡ್ಕೊಂಡ್ರೆ ದೇವ್ರಿಗೆ ಮೆಚ್ಚುಗೆ ಆಗತ್ತೆ ಅನ್ನೋದನ್ನ ನಾವು ಫಾಲೋ ಮಾಡ್ಬೇಕು. ಎಸ್, ವೆರಿ ಗುಡ್. ನೋಡ್ರಿ, ಇದೇ ವಿಷಯ. ಸೊ ದೇವರ ಮಕ್ಕಳು ಈ ನೀತಿ, ಪ್ರೀತಿ, ಸತ್ಯಗಳ ಬಗ್ಗೆ ತಿಳಿದಾದ್ಮೇಲೆ ಅವ್ರ ಏನ್ ಮಾಡ್ತಾರಂದ್ರೆ ಅದನ್ನ ಫಾಲೋ ಮಾಡ್ಬೇಕಂತ ಬರ್ತಾರೆ. ನೀತಿ ಪ್ರೀತಿಗಳನ್ನ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ. ದೇವರ ಸತ್ಯ, ದೇವರ ಕೊಟ್ಟಿರುವಂತ ಮಹೋನ್ನತ ವಾಗ್ದಾನ ಪ್ರೀತಿ ಮಾಡಕ್ಕೆ ಶುರು ಮಾಡುತ್ತೀವಿ. ಅದನ್ನ ನಮ್ಮ ಜೀವನದಲ್ಲಿ ಎಲ್ಲಿ ಅಳವಡಿಸ್ಬೇಕು ಅನ್ನೋಂಥ ವಿಷಯವನ್ನ ಕೂಡ ಕಲ್ತು ಬಿಡ್ತೀವಿ. ಇಲ್ಲೇ ಹೀಗೆ ಅಪ್ಲೈ ಮಾಡ್ಬೇಕು, ಇದನ್ನ ರೂಢಿಯಲ್ಲಿ ತರಬೇಕು, ಇದನ್ನ ನಾನು ಅನುಸರಿಸ್ಬೇಕು, ಇದನ್ನ ಅಭ್ಯಾಸ ಮಾಡ್ಕೊಬೇಕು, ಪ್ರತಿದಿನ ಪ್ರಯತ್ನದಿಂದ, ಇದನ್ನ ಸತತ ಪ್ರಯತ್ನದಿಂದ ನನ್ನ ಜೀವನದಲ್ಲಿ ಇದು ಬರುವ ಹಾಗೆ ಮಾಡ್ಬೇಕನ್ನೋಂಥ ವಿಷಯಕ್ಕೆ ಬಂದಿರ್ತೀವಿ. ಆ ಒಂದು ವಿಷಯಕ್ಕೆ ನಾವು ತೀರ್ಮಾನ ತಗೊಂಡಿರ್ತೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲೇ ಇರೋದು ನೋಡಿ ವಿಷಯ. ಯಾರು ಇಂತಹ ತೀರ್ಮಾನ ತಗೊಳ್ತಾರೋ ಆಗ ಈ ವಾಕ್ಯದ ವಿಷಯ ಅವ್ರಿಗೆ ಅರ್ಥವಾಗುತ್ತೆ. ಅಲ್ಲಿವರೆಗೂ ಯಾರಿಗೂ ಅರ್ಥವಾಗಲ್ಲ. ಯಾವಾಗ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಬೇಕು, ಯಾಕಂದ್ರೆ ದೇವ್ರನ್ನ ಮೆಚ್ಚಬೇಕಾದ್ರೆ ಆ ನೀತಿ ನ್ಯಾಯಗಳು ನನಗೆ ಫಸ್ಟ್ ದೇವ್ರು ತಿಳಿಸ್ಕೊಟ್ಟಿರ್ಬೇಕಾದ್ರೆ ಉದ್ದೇಶ ಏನಪ್ಪಾ ಅಂದ್ರೆ, ನೋಡಪ್ಪ LLB ಲಾ ಕಾಲೇಜ್ ಹೋಗ್ಬಿಟ್ಟು ಅಡ್ವೊಕೇಟ್ ಆಗಿ ನಿಂತ್ಕೊಂಡು ಯಾರೆಲ್ಲ ತಪ್ಪು ಮಾಡ್ತಾರೆ, ಯಾರೆಲ್ಲ ಒಳ್ಳೇದ್ ಮಾಡ್ತಾರೆ ಅವ್ರನ್ನ ಕಂಡಿಡಿ, ಅವ್ರಿಗೆ ಕರೆಕ್ಟ್ ಆಗಿ ಜಜ್ಮೆಂಟ್ ಮಾಡು, ವಾದ ಮಾಡು, ಆರ್ಗ್ಯುಮೆಂಟ್ ಮಾಡು ಅಲ್ವಾ? ಅದಕ್ಕೆಲ್ಲ ಕೊಟ್ಟಿರೋದು ನಮ್ಗೆ ನೀತಿ ನ್ಯಾಯಗಳು ಅಲ್ವಾ? ನಮ್ಗೆ ಕೊಟ್ಟಿರೋದೇನಪ್ಪಾ ಅಂದ್ರೆ ಬೇರೆಯವ್ರ ತಪ್ಪನ್ನ ಕಂಡಿಡಿಯೋಕೆ ನಮ್ ನೀತಿ ನ್ಯಾಯಗಳಲ್ಲ, ನನ್ನ ತಪ್ಪನ್ನ ನಾನು ಕಂಡಿಡ್ದು ನನ್ನನ್ನ ಬದಲಾವಣೆ ಮಾಡ್ಕೊಳಕ್ಕೆ ನೀತಿ ನ್ಯಾಯಗಳ ಸತ್ಯಗಳು ನನ್ಗೆ ಕೊಟ್ಟಿರೋದು. ಹಾಗಿದ್ರೆ ಗೊತ್ತಾಯ್ತು ನನ್ಗೆ, ನನ್ನ ವಾಕ್ಯ ನನಗೆ ಸ್ಪಷ್ಟವಾಗಿ ನನಗೆ ತಿಳಿಸ್ಕೊಡ್ತಾ ಇದೆ. ನೋಡು, ಈಗ ನಿಂಗೆ ಗೊತ್ತಾಯ್ತಲ್ಲ, ಈಗ ಗೊತ್ತಾದ್ಮೇಲೆ ನಿನ್ನ ಕರ್ತವ್ಯ ಒಂದಿದೆ. ಏನು ಮಾಡು? ಏನ್ ಮಾಡ್ಬೇಕು? ಹೌದು, ನೀತಿ ನ್ಯಾಯಗಳನ್ನ ನೀನು ಅನುಸರಿಸೋದಂದ್ರೇನು? ನಿನ್ನ ಜೀವನದ ಪ್ರತಿ ಕ್ಷಣದಲ್ಲೂ ಪ್ರತಿ ಸಮಯದಲ್ಲೂ ಇದನ್ನ ನಿನ್ನ ಜೀವನದ ಕಾಣಿಸ್ಕೊಳ್ಳುವ ಹಾಗೆ ಮಾಡು. ಅದನ್ನ ದೇವರ ಮುಂದೆ ತೋರಿಸ್ಕೊಡು. ನೀನು ಈ ನೀತಿಗೆ ಅನುಸಾರವಾಗಿ ನಡೀತಾ ಇದ್ದೀನಿ, ಪರಿಶುದ್ಧ ಅನುಸಾರ ನಡೀತಾ ಇದ್ದೀನಿ ಅಂತ ತೋರಿಸ್ಕೊಡು. ನೀ ಅನೀತಿನ ಹಾಗೆ ಮಾಡ್ತಾ ಇದ್ದೀನಿ, ಅಧರ್ಮವನ್ನ ಹಾಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡು ಅನ್ನೋದು ಆ ನೀತಿ ನಮ್ಗೆ ಮಾತಾಡ್ತಾ ಇದೆ. ಅದನ್ನ ಅಪ್ಲೈ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ದೇವ್ರ ಮಕ್ಕಳು ಅಲ್ವಾ, ಪ್ರತಿಯೊಬ್ಬ ದೇವ್ರ ಮಕ್ಕಳು, ಆಹಾ ದೇವರೇ ಎಷ್ಟು ಒಳ್ಳೆಯ ವಾಕ್ಯ, ಇವತ್ತೆಲ್ಲ ನಿನ್ನ ನೀತಿಯನ್ನ ನಾನು 100% ಫಾಲೋ ಮಾಡ್ಬಿಟ್ಟೆ, ನಾನ್ ಗೊತ್ತಾಗಿದ್ದ ಪ್ರಕಾರ ಅನ್ಯಾಯವನ್ನ ಇವತ್ತು 100% ರಿಜೆಕ್ಟ್ ಮಾಡ್ಬಿಟ್ಟೆ. ನನ್ನ ಜೀವನದ ಕೊನೆಯ ಕ್ಷಣದಲ್ಲಿ ನಾನು ಮಲಗ್ಬೇಕಾದ್ರೆ, ಇಲ್ಲ ಈ ಒಂದು ದಿನವನ್ನ ಅಂತ್ಯ ದಿನದಲ್ಲಿ ಇವತ್ತೆಲ್ಲ ನಾನು ಲೆಕ್ಕ ತಗೊಂಡ್ ನೋಡಿದಾಗ ನಿನ್ನ ಪ್ರಮಾಣದಲ್ಲಿ ಎಲ್ಲೂ ಮಿಸ್ ಆಗಿಲ್ಲ, 100% ಪ್ಯೂರ್ ಆಗಿ ಫಾಲೋ ಮಾಡಿದೀನಿ ಅಂತ ಹೇಳ್ತೀವಾ? ಹೇಳಕ್ ಆಗ್ಬಿಡುತ್ತಾ? ಇದನ್ನ ನಾವು ಹೇಳ್ತಾ ಇದೀವ. ಯಾವಾಗ ಇದು ಡೇ 1 ಅಂದ್ರೆ ಏನು? ನಾನು ಕಾನ್ಸಿಗ್ರೇಷನ್ ಮಾಡಿದ ದಿನದಿಂದ ಈ ಲೆಕ್ಕಾಚಾರ ತಗೊಂಡ್ರೆ ಕೆಲವರಿಗೆ ಒಂದು ದಿನ ಆಗಿದ್ರೆ ಗೊತ್ತಿರ್ಬೋದು, ಒಂದು ದಿನ ಆದ್ರೂ ಗೊತ್ತೇ ಇರುತ್ತೆ ಕಾನ್ಸಂಟ್ರೇಷನ್ ಮಾಡಿ. 1 ವರ್ಷ ಆಗಿದ್ರು ಅದರ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಎಷ್ಟೆಲ್ಲ ಬಿದ್ದಿದ್ದೀನಿ ಅಂತ ಗೊತ್ತಾಗುತ್ತೆ. 5 ವರ್ಷ 10 ವರ್ಷ ಆದವ್ರಿಗೆ ಏನಂತ ಗೊತ್ತಾಗುತ್ತೆ. ಯಾರು ಗೊತ್ತಾಗುತ್ತೆ? ಯಾರು ಇದನ್ನ ಫಾಲೋ ಮಾಡ್ಬೇಕಂತ ಆಸಕ್ತಿಯಿಂದ ಹೋರಾಡ್ತಾ ಇದ್ರು ಅವ್ರಿಗೆ ಗೊತ್ತಾಗುತ್ತೆ. ಉಳ್ದಿರೋರ್ಗೆ ಏನು ಗೊತ್ತಾಗಲ್ಲ. ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ಬ್ರದರ್, ನಾನ್ ಫಾಲೋನು ಮಾಡಲ್ಲ, ಅದು ನನ್ ಬೇಕಾಗಿಲ್ಲ, ಕೇಳ್ತೀನಿ ಬ್ರದರ್, ಕಿವಿಲಿ ಇಟ್ಕೊಳ್ತೀನಿ ಅಷ್ಟೇ. ನಿಮ್ಗೆಲ್ಲಾ ಏನ್ ವಾಕ್ಯ ಹೇಳ್ತೀರಿ ಎಲ್ಲ ಗೊತ್ತು ಬ್ರದರ್, ನನ್ಗೆ ನಾನ್ ಲೈಫ್ ಅಲ್ಲಂತೂ ಅಪ್ಲೈ ಮಾಡಕ್ ಹೋಗಲ್ಲ, ಅದರಿಂದ ಅದ್ರ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ ಅನ್ನೋರಿಗೆ ಗೊತ್ತಾಗಲ್ಲ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಅಪೋಸ್ತಲ್ ಪಾಲ್ ಹೀಗೆ ಮಾಡಿದ್ರು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ, ಅಪೋಸ್ತಲ್ ಪಾಲ್ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕತೆ ಉಳ್ಳಂತ ಒಬ್ಬ ಧರ್ಮಶಾಸ್ತ್ರವನ್ನು ಅನುಸರಿಸುವಂತ ಒಬ್ಬ ಯಹೂದ್ಯನಾಗಿದ್ರು ಅಲ್ವಾ, ಒಬ್ಬ ಇಸ್ರೇಲರ್ ಆಗಿದ್ರು. ಅದರಿಂದ ಬೇರೆಯವ್ರು ಹೇಗೋ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ, ಬಟ್ ನಾನೊಬ್ಬ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕಾದ್ರೆ
ಧರ್ಮಶಾಸ್ತ್ರದ ನೀತಿ ನಿಯಮಗಳನ್ನ ಅನುಸರಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಪ್ರಯತ್ನ ಪಟ್ಟು ಏನ್ ಮಾಡಿದ್ರು, ಪ್ರಯತ್ನ ಪಡ್ಬೇಕಾದ್ರೆ ಅವ್ರಿಗೆ ಸಿಕ್ಕಿದಂತ ಫಲಿತಾಂಶ, ರಿಸಲ್ಟ್, ಇದು ರಿಸಲ್ಟ್. ಏನ್ ರಿಸಲ್ಟ್? ಆಕ್ಚುಲಿ ಎಕ್ಸಾಮ್ ಅಲ್ಲಿ ನನಗೆ ಒಳ್ಳೆ ಎಲ್ಲಾ ಸಬ್ಜೆಕ್ಟು ಗೊತ್ತಿದೆ, ಎಕ್ಸಾಮ್ ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಕ್ ನನಗೆ ಶಕ್ತಿ ಇದೆ, ಆದ್ರೆ ಎಕ್ಸಾಮ್ ಅಲ್ಲಿ ಬರೆಯಕ್ ಆಗ್ತಿಲ್ವಲ್ಲ ಅಂತ ವಿಷಯದಲ್ಲಿ ಏನಿರ್ಬೋದು, ನನ್ ಕೈ ಬರೆಯಕ್ ಆಗ್ತಿಲ್ವಾ, ಇಲ್ಲ ನನ್ ಪೇಪರ್ ಮಿಸ್ಟೇಕಾ, ಇಲ್ಲ ನನ್ ಪೆನ್ ಮಿಸ್ಟೇಕಾ, ಇಲ್ಲ ನನ್ ಕಣ್ ಕಾಣಿಸ್ತಾ ಇಲ್ವಾ, ಎಲ್ ಮಿಸ್ಟೇಕ್ ಆಗ್ತಿದೆ ಗೊತ್ತಿದೆ ನನಗೆಲ್ಲ, ಬಟ್ ಮಾಡಕ್ ಆಗ್ತಿಲ್ಲ ಅನ್ನೋದನ್ನ ಕಂಡುಕೊಂಡ್ರು. ಇದು ದೇವ್ರ ಮಕ್ಳು ಯಾರು ನಾವು ಕೂಡ ಕಂಡ್ಕೊಳ್ತೀವಿ ಅಲ್ವಾ. ಬಟ್ ಧರ್ಮಶಾಸ್ತ್ರ ಅಧೀನರಾದವ್ರಿಗೆ ಯಾವಾಗ ಅದನ್ನ ಮಾಡಕ್ಕಾಗ್ಲಿಲ್ವೋ ಆಗ ಏನಾಯ್ತು ಅಂದ್ರೆ ಅಪೊಸ್ತಲ ಪಾಲ್ಗೆ ತುಂಬಾ ಕಷ್ಟವಾಯ್ತು. ಯಾಕಪ್ಪ ಕಷ್ಟ ಪಡ್ಬೇಕು? ಅದೇ ಬಲಿಗಳಿದೆಯಲ್ಲ, ಬಲಿಗಳು ಕೊಟ್ಟು ಬಂದ್ಬಿಟ್ರೆ ಆಯ್ತು. ಈ ಪಾಪ ಮಾಡಿದೀನಿ, ಆಯ್ತು ಮಾಡ್ಬಿಟ್ಟೆ, ಏನ್ ಮಾಡೋದು, ಆಯ್ತು ದೇವ್ರೇನ್ ಇದಕ್ಕೆ ಬಲಿ ಇಟ್ಟಿದ್ದಾರೆ, ತಗೊಂಬಾ ಕುರಿನೋ ಮೇಕೆನೋ ಏನಪ್ಪಾ ಇದೆ ದೇವ್ರು ಕೊಟ್ಟಿರೋಂತ ಆಜ್ಞೆಗಳಲ್ಲಿ, ತಗೊಂಬಾ ಬಲಿ ಕೊಟ್ಬಿಡ್ತೀನಿ, ದೇವ್ರೇ ಕ್ಷಮಿಸ್ಬಿಡಿ, ಮುಗೀತು. ಸುಲಭ, ಬಲಿ ಕೊಡೋದು ತುಂಬಾ ಸುಲಭ. ಕಷ್ಟ ಇದೆಯಾ? ನಾನೇನು ಸಾಯ್ತಾ ಇಲ್ವಲ್ಲ, ನನ್ ಬದಲು ಕುರಿ ಸಾಯ್ತಾ ಇದೆ, ನನ್ ಬದಲು ಬೇರೆ ಯಾವ್ದೋ ಪ್ರಾಣಿ ಸಾಯ್ತಾ ಇದೆ, ಮೂಕ ಪ್ರಾಣಿ, ಏನು ತಪ್ಪು ಮಾಡಿದ್ರಂತ ಪ್ರಾಣಿ ಸಾಯ್ತಾ ಇದೆ, ಅದು ಹುಟ್ಟಿರೋದ ಸಾಯೋದಕ್ಕೆ, ಸತ್ತೋಗ್ಲಿ, ಒಟ್ಟಲ್ಲಿ ನಾನ್ ಸತ್ತಿಲ್ವಲ್ಲಪ್ಪ, ನನಗೇನು ಶಿಕ್ಷೆ ಬಂದಿಲ್ವಲ್ಲ, ನನಗೇನು ದಂಡನೆ ಬಡಿಲ್ವಲ್ಲ, ಈ ಭಾವನೆಯಲ್ಲೇ ಇಡೀ ಇಸ್ರೇಲ್ ಜನ ಇದ್ಬಿಟ್ರು. ಅವರಿಗೆ ತಮ್ಮ ಶಿಕ್ಷೆಯ, ತಮ್ಮ ಅಂದ್ರೆ ತಮ್ಮ ಪಾಪದ, ತಾವು ಮಾಡಿದಂತ ಪಾಪದ ಒಂದು ಅರಿವು ಬರ್ಲಿಲ್ಲ, ಅದು ದೇವ್ರ ಮುಂದೆ ಪಾಪ ಮಾಡ್ಬಿಟ್ಟಿದ್ಲ ಅಂತ ಒಂದು ಕಷ್ಟ ಬರ್ಲಿಲ್ಲ, ಒಂದು ನೋವು ಬರ್ಲಿಲ್ಲ, ಒಂದು ಸಂಕಟ ಬರ್ಲಿಲ್ಲ, ಮನೋವೇದನೆ ಏನು ಬರ್ಲಿಲ್ಲ. ಹಾಗೆ ಮುಚ್ಬಿಡೋಣ, ದೇವರ ಚಿಂಸಕ್ಕೆ ದಾರಿ ಇಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡೋಣ ಅನ್ನೋದನ್ನ ಕಲ್ತು, ಅದು ಮಾತ್ರವಲ್ಲ ಹೀಗೆ ಪಾಪ ಮಾಡ್ತಾನೆ ಇರೋಣ, ಬಲಿಗಳು ಕೊಡ್ತಾನೆ ಇರೋಣ, ಬೇರೆ ದಾರಿ ಇಲ್ಲ, ನಾವ್ ಹೀಗೆ ಅನ್ನೋ ರೀತಿಯಲ್ಲಿ ಇರಕ್ಕೆ ಶುರು ಮಾಡಿದ್ರು. ಆದ್ರೆ ಅಪೊಸ್ತಲ ಪಾಲ್ ಆ ರೀತಿ ಇರ್ಲಿಲ್ಲ. ಅಪೊಸ್ತಲ ಪಾಲ್ ಇದ್ರು, ನಾನು ಹೇಗಾದ್ರೂ ನಿಮ್ಮ ಧರ್ಮ ಪ್ರಮಾಣವನ್ನ ಫಾಲೋ ಮಾಡ್ಬೇಕು ತಂದೆ, ದೇವರೇ ನನ್ ಕೈಲಿ ಯಾಕೆ ಆಗ್ತಿಲ್ಲ, ನಾನು ತುಂಬಾ ಇದನ್ನ ಇಷ್ಟಪಡ್ತೀನಿ, ನಾನು ಮಾಡ್ಬೇಕಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಬಟ್ ನಾನು ಅದ್ರಲ್ಲಿ ಸೋತೋಗ್ತಾ ಇದ್ದೀನಿ, ಯಾಕೆ ಅನ್ನುವಂಥ ವಿಷಯವನ್ನ ಅಪೊಸ್ತಲ ಪಾಲ್ ತರ್ತಾರೆ. ಈ ಒಂದು ಮಾತು ದೇವರ ದೃಷ್ಟಿಯಲ್ಲಿ ಪ್ರಾಮಾಣಿಕತೆ ಉಳ್ಳದ್ದು, ನಿಷ್ಠೆ ಉಳ್ಳದ್ದು, ದೇವರು ಮೆಚ್ಚುವಂತಹದ್ದು. ನಾನು ಲಾಸ್ಟ್ ಟೈಮ್ ಕೂಡ ಇದ್ ಬಗ್ಗೆ ಮಾತಾಡಿದೆ. ಈ ಹೃದಯದಲ್ಲಿ ಇಂತಹ ಭಾವನೆಯುಳ್ಳ ಹೃದಯದವ್ರು ನೋಡಿದಾಗ ದೇವ್ರು ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಹಾನೆಸ್ಟ್ ಆಗಿದ್ರ, ನಿಮ್ ಕೈಯಲ್ಲಿ ಏನಾಗುತ್ತೆ ಏನಾಗಲ್ಲ ಅಂತ ಒಪ್ಕೊಂಡಿದ್ದೀರಾ, ಅದೇ ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ಈ ವಿಷಯ ಲೋಕದವರಿಗೆ ಅನ್ವಯ ಮಾಡಕ್ಕಾಗಲ್ಲ, ಯಾಕಂದ್ರೆ ಲೋಕದವರಿಗೆ ಧರ್ಮಶಾಸ್ತ್ರ ಕೊಡಲ್ಪಡ್ಲಿಲ್ಲ. ಲೋಕದವರಿಗೆ ದೇವರ ದಾರಿಯಲ್ಲಿ ಅಂದ್ರೆ ಕ್ರಿಸ್ತನ ಬಲಿಗೆ ಬಂದಾಗ ಮಾತ್ರ, ಸತ್ಯ ಏನಂತ ಗೊತ್ತಾದ್ಮೇಲೆ ಮಾತ್ರ, ಓಹೋ ನಾನು ಹಿಂದಿನ ಜೀವನದಲ್ಲಿ ನಾನು ಮಾಡಿದ್ದೆಲ್ಲ ಪಾಪ, ನನ್ ಗೊತ್ತಿಲ್ದೇನೆ ಇದೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ, ಆದ್ರೆ ದೇವರ ದೃಷ್ಟಿಯಲ್ಲಿ ಇದು ಪಾಪವಾಗ್ಬಿಟ್ಟಿದೆ, ಅಯ್ಯೋಯ್ಯೋ ನಾನ್ ಪಾಪಿ ಆಗ್ಬಿಟ್ಟಿದ್ದೀನಲ್ಲಪ್ಪ, ನನ್ ಗೊತ್ತಿಲ್ದೆ, ನನ್ಗೆ ಯಾವುದೇ ಆಜ್ಞೆ ಇರ್ಲಿಲ್ಲ, ಈ ರೀತಿ ಮಾಡ್ಬಾರ್ದಂತ ಯಾರು ಹೇಳ್ಕೊಡ್ಲಿಲ್ಲ, ನಮ್ಮದೇ ಆದಂತ ಧರ್ಮದಲ್ಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನಮ್ಮ ತಂದೆ ತಾಯಿ ಪೇರೆಂಟ್ಸ್ ಫ್ರೆಂಡ್ಸ್ ಯಾರು ನನಗೆ ಹೇಳ್ಕೊಡ್ಲಿಲ್ಲ. ಆದ್ರೆ ಈಗ ಸತ್ಯವೇದ ವಾಕ್ಯವನ್ನು ನೋಡಿದಾಗ ನಾನು ಹಿಂದಿನ ಜೀವನದಲ್ಲಿ ನಡೆದಂತ ರೀತಿಯಲ್ಲಿ ದಾರಿಯಲ್ಲಿ ನಡೆದಂತ ಎಲ್ಲಾ ವಿಷಯಗಳು ಪಾಪ ಮಾಡ್ಕೊಂಡೇ ಬಂದ್ಬಿಟ್ಟಿದೀನಿ. ತಂದೆಯ ದೇವರೇ ಕ್ಷಮಿಸಿ, ನಿಮ್ಮ ರಕ್ಷಕನ್ನ ಕೊಟ್ಟದಿಕ್ಕೆ ನಿಮಗೆ ಕೃತಜ್ಞತೆಗಳು, ಆತನ ರಕ್ತದ ಮೂಲಕ ನನ್ನ ತೊಳೆಯಿರಿ ಅಂತ ಪಾಪ ಕ್ಷಮಾಪಣೆ ಕೇಳುವಂತ ವಿಷಯ ಬೇರೆ. ಅದು ಧರ್ಮಶಾಸ್ತ್ರಕ್ಕೆ ಹೊರಗಡೆ ಇರುವಂತ ಜನರಿಗೆ. ಬಟ್ ಧರ್ಮಶಾಸ್ತ್ರದಲ್ಲಿ ಇರುವಂತ ಜನರಿಗೆ ಪ್ರತಿ ಬಾರಿ ಧರ್ಮಶಾಸ್ತ್ರ ಹೇಳ್ತಾ ಇರುತ್ತೆ, ರೆಡ್ ಸಿಗ್ನಲ್ ತೋರಿಸ್ತಾ ಇರುತ್ತೆ, ರೆಡ್ ಲೈಟ್ ಇರುತ್ತೆ, ಹೋಗ್ಬೇಡ, ದಾಟ್ಬೇಡ, ನಿಲ್ಲು, ಮುಂದೆ ಹೋದ್ರೆ ಅಪಾಯ ಇದೆ, ಆದ್ರೂ ಕೂಡ ಹೋಗ್ತೀನಿ ಅಂದ್ರೆ ಇದು ಒಂದ್ ರೀತಿಯಲ್ಲಿ ಈ ತರ ಕಾಣಿಸ್ತಾ ಇಲ್ವಾ? ಯಾತರ ಅಂದ್ರೆ ಅಪೊಸ್ತಲ ಪಾಲ್ ಹೇಳೋ ಪ್ರಕಾರ ನಾನು ಮೆಚ್ಚುವ ಒಳ್ಳೆಯ ಕೆಲಸ ಮಾಡಿದೆ ಅಲ್ವಾ. ನೋಡಿ ಮುಂದಿನ ವಾಕ್ಯವನ್ನು ಓದೋಣ. 20ನೇ ವಾಕ್ಯ ಓದ್ಬಿಡ್ರಿ. ಅದೇ ವಾಕ್ಯಕ್ಕೆ ಎಕ್ಸ್ಪ್ಲೇನ್ ಮಾಡಬಾರದನ್ನು ಕೆಲಸವನ್ನು ನಾನು ಮಾಡದಿದ್ದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಓಕೆನಾ? ಇವಾಗ ಹೇಳ್ತಾ ಇದ್ರೆ ನೋಡ್ರಿ, ನಾನು ಮೆಚ್ಚುವಂತ ಕೆಲಸ ಮಾಡಕ್ಕಾಗ್ತಿಲ್ಲ, ಮೆಚ್ಚದಿರುವಂತ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ರು. ಇದು ಯಾವ ರೀತಿ ಕಾಣಿಸ್ಬೋದು? ಮೆಚ್ಚುವಂತ ಕೆಲಸ ದೇವ್ರ ಹೇಳ್ತಿದ್ರೆ ಮಾಡ್ಬೇಡ ಅಂದ್ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು, ದೇವ್ರೆ ನೀವೆಲ್ಲ ಕೆಲಸ ನನಗೆ ಮಾಡಕ್ಕಾಗಲ್ಲ, ನನಗೇನ್ ಇಷ್ಟ ಬರುತ್ತೆ ಅದನ್ನೇ ಮಾಡ್ತೀನಿ ಅಂದ್ರೆ ಏನಂತಾರೆ ದೇವ್ರು? ಅದ್ ಹೇಗಿರುತ್ತೆ? ಆ ವಾಕ್ಯನ ಅರ್ಥ ಮಾಡ್ಕೊಬೇಕು ಕ್ಲಿಯರ್ ಆಗಿ, ಇಲ್ಲಾಂದ್ರೆ ಅದು ಬೇರೆ ತರ ಕಾಣಿಸ್ಕೊಳುತ್ತೆ. ಯಾವ ತರ ಕಾಣಿಸ್ಕೊಳುತ್ತೆ?
ದೇವ್ರು ಮಾಡ್ಬೇಕಂದಾಗ ಅದನ್ನ ಬಿಟ್ಟು ಮಾಡಿ ಮೀರುವಿಕೆಗೆ ಒಳಗಾಗುವುದು ಅಲ್ವಾ? ಏನಂತ ಅನ್ನೋದು ಮಾಡೋದು, ವಿಲ್ಲಿಂಗ್ ಫುಲ್ ಆಗಿ ಮಾಡೋದು, ಮನಪೂರ್ವಕವಾಗಿ ದೇವರಿಗೆ ವಿರುದ್ಧವಾಗಿ ಮಾಡೋಂಥ ಕೆಲ್ಸಗಳು ಆ ತರ ಕಾಣಿಸ್ಕೊಳ್ತಾ ಇದೆಯಾ ಅಂದ್ರೆ ಇಲ್ಲ ಅನ್ನೋದನ್ನೇ 20ನೇ ವಾಕ್ಯ ನಮ್ಗೆ ಎಕ್ಸ್ಪ್ಲೈನ್ ಕೊಡ್ತಾ ಇರೋದು. ಏನಪ್ಪಾ ಅಂದ್ರೆ ನನ್ನ ಮನಸ್ಸು ಬೇಡ ಅಂತ ಇದೆ, ಆದ್ರೆ ನನ್ನೊಳಗೆ ಬೇರೊಂದು ನಿಯಮವಿದೆ. ಬೇರೊಂದು ನಿಯಮವಿದೆಯಾ? ಏನಪ್ಪಾ ನಿಯಮ? ಅದು ಪಾಪದ ನಿಯಮ ನನ್ನೊಳಗೆ ನೆಲೆಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವಾಗ್ಲೂ ಅದನ್ನ ಕಲ್ತಿಲ್ಲ, ನನ್ನ ಒಳಗಡೆನೆ ಇದೆ ಪಾಪದ ನಿಯಮ. ಆ ನಿಯಮ ಅದಕ್ಕೆ ಅಡ್ಡಿಯಾಗಿದೆ. ಯಾವುದಕ್ಕೆ ಅಡ್ಡಿಯಾಗಿದೆ? ದೇವರ ನಿಯಮಕ್ಕೆ ಅಡ್ಡಿಯಾಗಿದೆ. ದೇವರಿರುವಂತ ವಿಷಯವನ್ನ ಮನಸ್ಸು ಗ್ರಹಿಸ್ಕೊಳ್ತು. ಆದ್ರೆ ನನ್ನ ಶರೀರಕ್ಕೆ ಅದನ್ನ ಹೇಳ್ಕೊಟ್ಟಾಗ, ನನ್ನ ಶರೀರದ ಅಂಗಗಳಿಗೆ ಹೇಳ್ಕೊಟ್ಟಾಗ, ನೋಡಿ ಈ ರೀತಿ ಮಾಡ್ಬೇಡ, ಆ ರೀತಿ ಮಾಡ್ಬೇಡ ಅಂದ್ರೆ ಅದು ಒಪ್ಕೊಳ್ತಾ ಇಲ್ಲ, ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ಅದರದೇ ಆದಂತ ಒಂದು ನಿಯಮ ಇದೆ. ಏನಪ್ಪಾ ನಿಯಮ? ಅದು ಪಾಪದ ನಿಯಮ. ಆ ನಿಯಮ ಹೆಂಗ್ ಬಂತು? ಎಲ್ಲಿಂದ ಬಂತು? ಅದು ನನ್ನ ಪೂರ್ವ ಜನರಿಂದ ಬಂದ್ಬಿಟ್ಟಿದೆ. ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗ್ಲೇ ಬಂದ್ಬಿಟ್ಟಿದೆ. ಅದು ನನ್ನಲ್ಲಿ ಇರೋದ್ರಿಂದ ನನ್ನ ಕೈಲಿ ಏನ್ ಮಾಡಕ್ ಆಗ್ತಿಲ್ಲ. ದೇವ್ರು ಹೇಳುವಂತ ನಿಯಮನ್ನ ಮನ್ಸಲ್ಲಿದ್ರು ಆಕ್ಷನ್ ಅಲ್ಲಿ, ಕ್ರಿಯೆಯಲ್ಲಿ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಅಪೊಸ್ತಲ ಪಾಲ್ ಏನ್ ಮಾಡಿದಾರೆ, ಇಲ್ಲಿ ಕಂಡು ಹಿಡಿದು ಬಿಟ್ಟಿದ್ದಾರೆ. ದೊಡ್ಡ ಅನ್ವೇಷಣೆ ತಾನೆ ಇದು, ದೊಡ್ಡ ಕಂಡುಹಿಡಿಯುವಿಕೆ. ಇವತ್ತು ನಾವು ಎಷ್ಟೆಲ್ಲ ಕಂಡುಹಿಡಿತೀವಿ ಪ್ರಪಂಚದಲ್ಲಿ. ಮೊಬೈಲ್ ಫೋನು, ಸ್ಯಾಟಿಲೈಟು, ಏರೋಪ್ಲೇನು, ಏನ್ ಟೆಕ್ನಾಲಜಿ ನೋಡ್ರಿ. ಆದ್ರೆ ಇದನ್ನ ಯಾರಾದ್ರೂ ಕಂಡುಹಿಡಿತಾರ? ನನ್ನೋಡಿರುವಂತ ವಿಷಯವನ್ನ ಯಾರಾದ್ರೂ ಕಂಡುಹಿಡಿತಾರ? ನಮ್ಮೊಡ ಏನ್ ಸಮಸ್ಯೆ ಇದೆ ಅಂತ ಕಂಡುಹಿಡಿಯಕ್ಕಾಗುತ್ತಾ? ದೇಹದಲ್ಲಿರುವಂತ ಕ್ಯಾನ್ಸರ್, ದೊಡ್ಡ ದೊಡ್ಡ ಹೃದಯಾಘಾತ, ಬೇರೆ ಬೇರೆ ಒಂದು ಕಾಯಿಲೆಗಳು ಕೂಡ ಕಂಡುಹಿಡಿತಾರೆ. ಮಿಷಿನ್ ಬಂದ್ಬಿಟ್ಟಿದೆ ಇವತ್ತು. ಆದ್ರೆ ನಿಜವಾಗಿ ಹೃದಯದಲ್ಲಿರುವಂತ ರೋಗದ ವಿಷಯವಾಗಿ, ಹೃದಯದಲ್ಲಿ ಪರಿಹಾರ ಆಗದಿರುವಂತ ರೋಗಕ್ಕೆ ಕಾರಣವೇನಂತ ಕಂಡುಹಿಡಿಯಕ್ಕಾಯ್ತಾ? ಅದನ್ನ ಕಂಡುಹಿಡಿದ್ಬಿಟ್ರು ಇಲ್ಲಿ ಅಪೊಸ್ತಲ ಪಾಲ್ ಅಲ್ವಾ? ಅದೇನ್ ಮಾಡಿದಾರೆ ಅಪೊಸ್ತಲ ಪಾಲ್? ಕಂಡುಹಿಡಿದು ಬಿಟ್ಟಿದ್ದಾರೆ. ಅಲ್ವಾ? ಎಂತ ಒಂದು ಕಂಡುಹಿಡುವಿಕೆ ನೋಡ್ರಿ ಕ್ರಿಸ್ತನ ಪ್ರಿಯ ಸಹೋದರರೇ. ಈ ವಿಷಯ ಮಾತ್ರ ಕಂಡುಹಿಡಿದ ಇದ್ರೆ ನಿಜವಾಗ್ಲೂ ನಮ್ಮ ಹೃದಯದಲ್ಲಿರುವಂತ ವಿಚಾರಗಳೇನಂತ ಗೊತ್ತಾಗ್ತಿರ್ಲಿಲ್ಲ. ಹೊರನೋಟಕ್ಕೆ ಎಲ್ಲ ಮೇಕಪ್, ವೇಷ ಹಾಕೊಂಡೇ ನಾವು ನಡೀತಾ ಇದ್ವಿ. ಕರೆಕ್ಟ್, ಆಲ್ರೈಟ್, ನಡೀತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಓಕೆ, ನಾನು ಫಾಲೋ ಮಾಡ್ತಾ ಇದ್ದೀನಿ, ದೇವರೇ ಒಳ್ಳೆಯವನಾಗಿದ್ದೀನಿ. ನಿಜವಾಗ ಹೃದಯನ ಪರಿಶೀಲನೆ ಮಾಡಿದ್ರೆ ಅದು ಹಾಗೆ ಕಾಣಿಸ್ತಾ ಇದೆಯಾ? ದೇವ್ರು ಅದನ್ನ ನೋಡ್ತಾರೆ ನಮ್ಮಲ್ಲಿ. ಯಾರಾದ್ರೂ ಒಬ್ರು ನೋಡ್ಲಿ, ಕಂಡಿಡಿಲಿ, ಅದನ್ನ ನೋಡೋಣ. ನಿಜವಾಗ್ಲೂ ಆಗ್ತಿದೆ ನಿಮ್ ಕೈಯಲ್ಲಿ? ನಿಜ ಹೇಳ್ರಿ ನೋಡೋಣ. ಹಂಗೆ ದೇವ್ರ ನಮ್ಮ ಹತ್ರ ಮಾತಾಡೋಂತ ವಿಧಾನ. ಅದಕ್ಕೆ ಅಪೊಸ್ತಲ ಪಾಲ್ ಹೇಳುವಂತ ವಿಷಯ ಅಲ್ವಾ? ಓಕೆ ಅಲ್ವಾ? ಈಗ ಈ ವಿಷಯ ಗೊತ್ತಾಯ್ತು. ಈ ವಿಷಯದ ಬಗ್ಗೆ ಗೊತ್ತಾದ್ಮೇಲೆ ಮುಂದೆ ಏನಪ್ಪಾ ಹೆಜ್ಜೆ? ಮುಂದಿನ ಸ್ಟೆಪ್ ಏನು ಅಲ್ವಾ? ಮುಂದಿನ ಹಂತ ಏನು? ಏನ್ ಮಾಡ್ಬೇಕಾಗಿದೆ ಅಲ್ವಾ? ಅದನ್ನ ಹೇಳ್ತಾ ಇದಾರೆ. ಹೋದ್ರಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಾಕ್ಯನ ಓದೋಣ. ರೋಮಪುರದವರಿಗೆ 7ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. 19ನೇ ವಾಕ್ಯಗೆ ಸಿಮಿಲೇಟ್ ಆಗಿದೆ 17ನೇ ವಾಕ್ಯ. ಮೊದಲೇ ನಾವು ಓದ್ಬಿಟ್ಟಿದ್ವಿ, ಇನ್ನೊಂದ್ಸರಿ ಅದನ್ನ ಓದ್ರಿ. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನೇ ಮಾಡುವೆನು, ಮಾಡುವವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಹೀಗಿರಲಾಗಿ ಅಸಹ್ಯವಾದ ಮಾಡುವ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಮಾಡುತ್ತದೆ. ಕ್ಲಿಯರ್ ಆಗಿದೆ. 19ನೇ ವಾಕ್ಯ 17ನೇ ವಾಕ್ಯ ಎರಡು ಕೂಡ ಹತ್ತತ್ರ ಇರುವಂತ ವಿಷಯ. ಏನಪ್ಪಾ ಅಂದ್ರೆ ನಾನ್ ಮಾಡ್ತಾ ಇಲ್ಲ ಅಂದ್ರೆ ಯಾರು? ಇದನ್ನ ಹೋಗಿ ಲೋಕದಲ್ಲಿ ಎಲ್ಲಾದ್ರೂ ಒಪ್ಕೊಳ್ತಾರ? ತಪ್ಪು ಮಾಡ್ಬಿಟ್ಟು ತಪ್ಪು ನಾನ್ ಮಾಡಿಲ್ಲಪ್ಪ, ನಂದೆಲ್ಲ ಮಿಸ್ಟೇಕ್, ನನ್ನ ನೋಡಿರೋಂತ ಪಾಪ ಮಾಡ್ತು ಅಂದ್ರೆ ಏನಂತಾರೆ? ಯೋಚನೆ ಮಾಡ್ರಿ. ಜನ ಏನಂತಾರೆ ಇವತ್ತು? ನೀನ್ ಪಾಪ ಮಾಡಿದ್ರೇನು, ಯಾರು ಮಾಡಿದ್ರೆ ನೀನೇ ಮಾಡಿದ್ಯಾ ಪಾಪ, ನೀನೇ ಪಾಪಿ ಅಂತ ಕರೀತಾರೆ, ನಿನ್ಗೆ ಶಿಕ್ಷೆ ಕೊಡ್ಬೇಕಂತ ಕೊಡ್ತಾರೆ. ಅಪೊಸ್ತಲ ಪಾಲ್ ಒಂಥರ ಮಾತು ಯಾವ ತರ ಅರ್ಥ ಮಾಡ್ಕೊಳ್ಳೋದು ಕ್ರಿಸ್ತನ ಪ್ರಿಯ ಸಹೋದರರೇ? ಅರ್ಥವಾಗ್ತಿದೆ ನಿಮ್ಗೇನಾದ್ರು? ಅಂದ್ರೆ ಇಲ್ಲೂ ಒಂದು ಎಕ್ಸ್ಕ್ಯೂಸ್ ತರ ಕಾಣಿಸ್ತಾ ಇದೆ. ಏನಪ್ಪಾ, ನಾನ್ ಮಿಸ್ಟೇಕ್ ಮಾಡಿಲ್ಲಪ್ಪ, ನಂದೇನು ತಪ್ಪಿಲ್ಲಪ್ಪ, ನಾನು ನೋಡಿರುವಂತ ಪಾಪ ಇದೆಯಲ್ಲ ಅದೇ ಮಾಡ್ಬಿಡ್ತು, ನಂದು ಮಿಸ್ಟೇಕ್ ಇಲ್ಲ. ಅದೇನೋ ತಪ್ಸ್ಕೊಳ್ಳೋದಾ? ಇಲ್ಲ ಎಸ್ಕೇಪ್ ಆಗದಾ? ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಈ ವಾಕ್ಯವನ್ನ? ನಾವು ಕೂಡ ಇದನ್ನೇ ಫಾಲೋ ಮಾಡ್ಕೊಂಡು, ಹೌದಪ್ಪ ಅಪೊಸ್ತಲ ಪಾಲ್ ಹೇಳಿದ್ರು, ಬ್ರದರ್ ಸಿಸ್ಟರ್ ನಾವು ಮಿಸ್ಟೇಕ್ ಮಾಡಿಲ್ಲ ಸಿಸ್ಟರ್ ಬ್ರದರ್, ನಾನು ನೋಡಿ ಪಾಪ ಆಯ್ತಲ್ಲ, ನಾನೇನ್ ಮಾಡ್ಲಿ, ಅದೇ ಮಾಡ್ಬಿಡ್ತು ಅಂದ್ರೆ ಅದು ಒಪ್ಕೊಳ್ತೀರಾ ನೀವೆಲ್ಲಾದ್ರು? ನಾಳೆ ದಿವಸ ನಾನೇನಾದ್ರು ಪಾಪ ಮಾಡ್ಬಿಟ್ಟು ನಾನು ಹಿಂಗೆ ಅಂದ್ರೆ ನೀವು ಒಪ್ಕೊಂತೀರಾ? ಹೌದಾ ಬ್ರದರ್, ಪಾಪ ಮಾಡ್ಬಿಡ್ತು, ನೀವ್ ಮಾಡಿಲ್ವಾ, ಆಯ್ತು ಬಿಡಿ ಬ್ರದರ್ ಅಂತ ಬಿಟ್ಬಿಡ್ತೀರಾ? ಏನ್ ಅರ್ಥ ಹಂಗಾರೆ ಕ್ರಿಸ್ತನ ಪ್ರಿಯ ಸಹೋದರರೇ? ಎಲ್ಲಿಂದ ಅರ್ಥ ಮಾಡ್ಕೊಳ್ಳೋದು ನಾವು ಈ ವಾಕ್ಯವನ್ನ? ಅರ್ಥ ಮಾಡ್ಕೊಬೇಕು
ಆಯ್ತಾ? ಏನಪ್ಪಾ ಅಂದ್ರೆ ಅದು ದೇವರ ಆತ್ಮ, ದೇವರ ಮಕ್ಕಳ ಸ್ಪಿರಿಟ್ ಅದು. ಇವತ್ತು ನಮಗೂ ನಿಮಗೂ ಕೊಟ್ಟಿರುವಂತ ಸ್ಪಿರಿಟ್ ನಮ್ಮ ಒಳಗಿನ ಭಾವನೆಗಳನ್ನ ಅರ್ಥ ಮಾಡ್ಕೊಬೇಕು. ಅದು ಮೇನ್. ಪ್ರತಿಯೊಬ್ಬರ ಭಾವನೆಗಳು ಗುಣಲಕ್ಷಣಗಳನ್ನ ಪರಿಶೀಲನೆ ಮಾಡಿ ಇನ್ ಡೆಪ್ತ್ ಅದನ್ನ ಅರ್ಥ ಮಾಡ್ಕೊಬೇಕು. ಅದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇರುವಂತ ಮುಖ್ಯವಾದ ಪ್ರೋಸೆಸ್. ನಾವು ಹಳ್ಳಿವರೆಗೂ ಹೋಗ್ಬೇಕು. ನಾವು ಒಂದು ಪಾಠದಲ್ಲಿ ತುಂಬಾ ಡೀಪ್ ಆಗಿ ಓದ್ಬೇಕಂತ ಬೇಕಾಗಿಲ್ಲ, ಬಟ್ ನಮ್ಮ ಹೃದಯದ ಡೀಪ್ಗೆ ಹೋಗ್ಬೇಕು. ಏನಿದೆ ಏನಾಗ್ತಿದೆ ಅಂತ ಕಂಡಿಡಿಬೇಕು. ಹೌದು, ಇದು ನಿಜ. ಎಲ್ಲರ ಮಟ್ಟಿಗೆ ಇದು ನಿಜ. ಈ ನಿಜ ಲೋಕಕ್ಕೆ ಗೊತ್ತಿಲ್ಲ. ಲೋಕ ಇದರಲ್ಲಿ ಬ್ಲೈಂಡ್ ಆಗಿದೆ. ಯಾವ ವಿಷಯ? ನಮ್ಮಲ್ಲಿ ನೀತಿ ವಾಸ ಮಾಡಕ್ಕೆ ಆಗಲ್ಲ, ನಾನಂತೂ ಒಳ್ಳೆಯವನಲ್ಲ, ನನ್ನಲ್ಲಿ ದೇವರ ಆಜ್ಞೆಗಳನ್ನ ಫಾಲೋ ಮಾಡಕ್ಕೆ ಆಗಲ್ಲ ಅನ್ನೋದನ್ನ ಲೋಕ ಅಕ್ಸೆಪ್ಟ್ ಮಾಡಲ್ಲ. ಲೋಕ ಒಂದು ವೇಷದಲ್ಲಿದೆ, ಆಕ್ಟಿಂಗ್ ಅಲ್ಲಿದೆ. ಇನ್ನ ಬಾಬಿಲೋನ್ ಸದುಸೇರ್ ಪರಿಸರ ರೀತಿ ವೇಷ ಹಾಕೊಂಡ್ಬಿಟ್ಟಿದ್ದಾರೆ. ನಾವು ಕೂಡ ಅದೇ ರೀತಿ ವೇಷ ಹಾಕ್ಬಾರ್ದು. ನಾವು ರಿಯಾಲಿಟಿಗೆ ಬರ್ಬೇಕು. ನಮ್ಮ ಹೃದಯನ ದೇವ್ರ ಮುಂದೆ ಇಡ್ಬೇಕು. ಆಗ್ತಾ ಇಲ್ಲ ಅಂತ ಒಪ್ಕೊಳ್ಳೋಣ. ಒಪ್ಕೊಂಡ್ರೆ ಖಂಡಿತ ದೇವ್ರು ಬೇರೆ ಮಾರ್ಗವನ್ನ ತೆಗಿತಾರೆ. ಎಲ್ಲಿವರೆಗೂ ಒಪ್ಕೊಳ್ಳಲ್ವಾ ಅಲ್ಲಿ ದೇವ್ರು ಯಾವುದೇ ಡೋರ್ನ ಓಪನ್ ಮಾಡಲ್ಲ. ತುಂಬಾ ಜನ ಹಿಂಗೆ ಇದೀವಿ ಇವತ್ತು ನಾವು ನಮ್ಮ ಜೀವನದಲ್ಲಿ. ತುಂಬಾ ವಿಷಯವನ್ನ, ಇಲ್ಲ ಬ್ರದರ್ ನನ್ನಲ್ಲಿ ಮಿಸ್ಟೇಕೇ ಇಲ್ಲ ಬ್ರದರ್, ನಾನು ತುಂಬಾ ಅಪ್ಪಟವಾದ ಒಂದು ವ್ಯಕ್ತಿ, ನಾನು ಮಿಸ್ಟೇಕ್ ಮಾಡೋದೇ ಇಲ್ಲ ಬ್ರದರ್, ನಾನು ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ನಮ್ಮ ಹೇಳಿಕೆಗಳು ಇರುತ್ತೆ. ನಾವು ಬೇರೆಯವ್ರಿಗೆ ಈ ರೀತಿ ಹೇಳ್ತಾ ಇದ್ರು ನಮ್ಮ ಮನಸ್ಸಿಗೆ ಈ ರೀತಿ ಹೇಳ್ಕೊಳ್ತಾ ಇರ್ತೀವಿ. ನೋ ವೇ, ನಾನು ಅಂತವನಲ್ವೇ ಅಲ್ಲ. ಪರಿಶೀಲನೆ ಮಾಡೋಣ. ಕ್ರಿಸ್ತನ ಪ್ರಿಯ ಸರಸರಿದೆ, ನನ್ನ ಕೈಲಿ ಇದು ಆಗ್ತಿಲ್ಲ ಅನ್ನೋಂಥ ವಿಷಯವನ್ನ ರಿಯಲೈಸ್ ಮಾಡೋಣ. ಫಸ್ಟ್ ರಿಯಲೈಸೇಷನ್ ವೆರಿ ಇಂಪಾರ್ಟೆಂಟ್. ಕಂಡಿಡಿಯೋದು ನಿಜ ವಾಸ್ತವಾದಂತ ವಿಷಯ ಏನಪ್ಪಾ ಅಂತ ಕಂಡಿದ್ದು ತುಂಬಾ ಮುಖ್ಯವಾದ ವಿಷಯ. ಹಾಗೆಲ್ವಾ? ಈ 17ನೇ ಅಧ್ಯಾಯ 7ನೇ ವಾಕ್ಯ 17ನೇ ವಾಕ್ಯನೋ 7ನೇ ಅಧ್ಯಾಯ 17ನೇ ವಾಕ್ಯ ಮತ್ತೆ 19ನೇ ವಾಕ್ಯ ನೀರಷ್ಟಾಗಿದೆ. ಅದಕ್ಕೆ ಗಲಾತ್ಯದ ಬರಿಬೇಕಾರೆ, ಯಾಕಂದ್ರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಎರಡು ಕೂಡ ಅಪೋಸಿಟ್ ಆಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಸರಿಟಾ? ಈ ನಿಯಮ ನಮ್ಮಲ್ಲಿ ಇದೆ ಅನ್ನೋದನ್ನ ಕಂಡಿಡಿಬೇಕು. ಕಂಡಿಡ್ದು ಈಗ ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕು. ರೋಮಪುರದಲ್ಲಿ 7ನೇ ಅಧ್ಯಾಯ 21ನೇ ವಾಕ್ಯ ಓದ್ರಿ. ಈಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದೇ ಸಿದ್ಧವಾಗಿದೆ ಎಂಬ ನೇಮವು ನನಗೆ ಕಾಣಬರುತ್ತದೆ. ಹೌದು, ಒಳ್ಳೆಯದನ್ನ ಮಾಡ್ಬೇಕಂತ ಇದೀನಿ, ಆದ್ರೆ ಏನ್ ಸಿದ್ಧವಾಗಿದೆ? ಕೆಟ್ಟದೇ ಸಿದ್ಧವಾಗಿದೆ. 10 ಸಲ ಬೈಬಲ್ ಓದಿ, 20 ಸಲ ಬೈಬಲ್ ಓದಿ, ಎಲ್ಲ ಮೆಮೊರಿ ಮಾಡ್ಕೊಂಡು ಎಲ್ಲ ಇದ್ರೂ ಇಲ್ಲಿಗೆ ಬಂದು ಪ್ರತಿಯೊಬ್ಬರು ನಿಂತ್ಕೊಳ್ಳೇಬೇಕು. ಏನ್ ನಿಂತ್ಕೊಬೇಕು? ಓದಿದ ವಿಷಯವನ್ನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಿದಿರಾ, ಮಾಡಿದಿರಾ, ಪ್ರಯತ್ನ ಪಟ್ರ, ಪಡ್ಲೇ ಇಲ್ವಾ, ಬರೀ ಓದ್ ಸುಮ್ನೆ ಆಗ್ಬಿಟ್ರ, ಪ್ರಯತ್ನ ಪಡಕ್ ಹೋಗಿ ಸೋತೋದ್ರ, ಸೋತ್ರೆ ಯಾಕೆ ಸೋತೋದ್ರಿ, ಸೋತೋಗೋದಕ್ಕೆ ಕಾರಣವೇನು? ಇದೆಲ್ಲ ನಮ್ಮ ಮೈಂಡ್ಗೆ ಬರ್ಬೇಕು. ಸರ್ ಇದೆ, ಇದೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ರೆ ಕ್ರಿಸ್ತನ ದಾರಿಲಿ ನಾವು ಹೆಜ್ಜೆನೇ ಇಡ್ಲಿಲ್ಲ ಅಂತ ಆಗ್ಬಿಡತ್ತೆ ಅಲ್ವಾ? ಕೆಟ್ಟದೇ ಸಿದ್ಧವಾಗಿದೆ ಅನ್ನುವಂತ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಆ ನಿಯಮ ಯಾವ ರೀತಿ ಅಂದ್ರೆ, ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ನನ್ನ ಹೃದಯ ದೇವ್ರ ವಾಕ್ಯ ಕೇಳಿದಾಗ ತುಂಬಾ ಸಂತೋಷ ಪಡುತ್ತೆ. ವಾಹ್, ಏನಪ್ಪಾ ದೇವ್ರ ವಾಕ್ಯ ಇವತ್ತು ಅದ್ರ ಏನ್ ಮಾತಾಡಿದ್ರು ತುಂಬಾ ಚೆನ್ನಾಗಿದೆ, ಅಷ್ಟೇ ಖುಷಿಯಾಗಿ ಲೈಫಲ್ಲಿ ಅಪ್ಲೈ ಮಾಡ್ತೀನಿ ಅದನ್ನಂದ್ರೆ ಇಲ್ಲ. ನಾನು ಕೇಳುವುದಕ್ಕೆ ಇಂಪಾಗಿ, ಕೇಳುವುದಕ್ಕೆ ತುಂಬಾ ಸಂತೋಷವಾಗಿ, ನನ್ನ ಅಂತರಾತ್ಮದಲ್ಲಿ ಆನಂದಗೊಳ್ಳುವಂತ ಒಂದು ದೇವರ ವಾಕ್ಯ ನನ್ನ ಜೀವನದಲ್ಲ ಕ್ರಿಯೆಗಳಲ್ಲಿ ಮಾಡೋದ್ರಲ್ಲೂ ಆನಂದ ಪಡ್ತೀನ ಅಂದ್ರೆ ಇಲ್ಲ. ಪರಿಶೀಲನೆ ಮಾಡಿದ್ರೆ ಬೇಜಾರಾಗ್ಬಿಡುತ್ತೆ. ಏನಪ್ಪಾ ಕೇಳ್ದೆ, ಚೆನ್ನಾಗಿತ್ತು ದೇವ್ರ ವಾಕ್ಯ, ಆದ್ರೆ ಅಪ್ಲೈ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ. ಇವತ್ತು ಈ ವಾಕ್ಯದ ಪ್ರಕಾರ ಹೆಂಗಾದ್ರೂ ನಡಿಬೇಕಂತ ಪ್ರಯತ್ನ ಪಡ್ತೀನಿ, ಅದು ಸೋತೋಗ್ತಾ ಇದೀನಲ್ಲ. ನಿಮ್ಗೂ ಆಗುತ್ತೆ, ನಮ್ಗೂ ಆಗುತ್ತೆ, ಪುಸ್ತಕ ಪಾಲ್ಗೂ ಹಿಂಗೆ ಆಗುತ್ತೆ. ಕ್ರಿಸ್ತನ ಪ್ರೀತಿಯ ಇದೆ, ಅವ್ರ ಧರ್ಮಶಾಸ್ತ್ರವನ್ನು ಇಟ್ಟು ಮಾತಾಡ್ತಾ ಇದಾರೆ, ನಮ್ಗೆ ಬೇರೆ ರೀತಿ ಅದನ್ನ ಅರ್ಥ ಮಾಡ್ಕೊಬೇಕು. ಕನ್ಫ್ಯೂಷನ್ ಮಾಡ್ಕೊಂಬೇಡ್ರಿ. ಈಗ ನಾವು ಹೌದು ಬ್ರದರ್ ನಮ್ಗೂ ಹಂಗೆ ಅನಿಸ್ತಾ ಇದೆ ಅಂದ್ರೆ ನಾವು ದೇವ್ರ ವಾಕ್ಯನ ಇನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇದು ಯಾರಿಗ್ ಮಾತ್ರ ಅನಿಸ್ಬೇಕಂದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಾದವ್ರಿಗೆ ಮಾತ್ರ ಅನಿಸ್ಬೇಕು ಈ ಮಾತು ಅಲ್ವಾ? ಅಂದ್ರೆ ಬೇರೆ ದಾರಿನೇ ಇಲ್ಲ ಅಂತ ಅವರು ಕಷ್ಟಪಡುವಂತ ವಿಷಯ ಇದೆಯಲ್ಲ,
ಅದು ಯಾರಿಗ ಅನ್ಸುತ್ತಂದ್ರೆ ಧರ್ಮಶಾಸ್ತ್ರ ಆದವ್ರಿಗೆ. ಯಾರು ನಿಷ್ಠೆಯಿಂದ ಧರ್ಮಶಾಸ್ತ್ರ ಫಾಲೋ ಮಾಡ್ತೀನಿ ಅಂತ ಅನ್ಸೋರು ಮಾತ್ರ ಅನ್ಸುತ್ತೆ ಈ ಮಾತು. ಎಲ್ರಿಗೂ ಅನ್ಸಲ್ಲ, ಎಲ್ರಿಗೂ ಹೃದಯದಲ್ಲಿ ಈ ಭಾವನೆ ಬರಲ್ಲ ಅಲ್ವಾ. ನೋಡಿ, ಈ ನಿಯಮ, 2 ನಿಯಮ ಇದೆ. ದೇವರ ನಿಯಮ, ಬೇರೊಂದು ನಿಯಮ. ದೇವರ ನಿಯಮ ಒಳ್ಳೇದನ್ನ ಹೇಳ್ಕೊಡ್ತಿದೆ, ಒಳ್ಳೇದ್ ಮಾಡಂತ ಹೇಳ್ತಿದೆ, ಅದನ್ನ ಬೋಧನೆ ಮಾಡ್ತಿದೆ. ಧರ್ಮಶಾಸ್ತ್ರದಲ್ಲಿ, ಸತ್ಯವೇದದಲ್ಲಿ ಬೇರೆ ಬೇರೆ ಒಂದು ಆಧಾರಗಳ ಮೂಲಕ, ಸೋರ್ಸ್ ಮೂಲಕ ನಮ್ಗೆ ತಿಳಿಸ್ಕೊಡ್ತಾ ಇದೆ ಇದನ್ನ ಮಾಡು ಅಂತ. ಅದನ್ನೆಲ್ಲ ಕೇಳಿದಾಗ ನನ್ನ ಮನಸ್ಸು ತುಂಬಾ ಸಂತೋಷ ಆಗ್ತಾ ಇದೆ. ಬಟ್ ನನ್ನ ಅಂಗಾಂಗ ನಿಂತ್ಕೊಂಡಿದೆ, ನನ್ನ ಬಾಡಿ, ನನ್ನ ದೇಹ, ಶರೀರದಲ್ಲಿ ಇನ್ನೊಂದು ಲಾ ಇದೆ, ಅದು ನನ್ನ ಡೋರ್ ಹತ್ರ ನಿಂತ್ಕೊಂಡಿದೆ. ಹೌದಾ, ಮಾಡ್ಬಿಡ್ತೀಯಾ? ನಿನ್ಗೆ ಗೊತ್ತಿಲ್ವಾ ನನ್ ಬಗ್ಗೆ? ನಿನ್ನಲ್ಲಿ ಇನ್ನೊಂದು ರೂಲ್ಸ್ ಇದೆ ಗೊತ್ತಾ ನಿನ್ಗೆ? ಆ ರೂಲ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ನೀನ್ ಹೆಂಗ್ ಮಾಡ್ತೀಯ ನೋಡ್ತೀನಿ, ನಿನ್ ಕೈಯಲ್ಲಿ ಮಾಡಕ್ಕಾಗಲ್ಲ ಗೊತ್ತಾ ಅಂತ ಏನ್ ಮಾಡ್ತಿದೆ, ಇನ್ನೊಂದು ರೂಲ್ಸ್ ಮಾತಾಡ್ತಾ ಇದೆ. ಅದೇನಪ್ಪಾ ಅಂದ್ರೆ ಅದು ಪಾಪದ ನಿಯಮ. 7ನೇ ಅಧ್ಯಾಯ 23ನೇ ವಾಕ್ಯ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿ ಇರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ನೋಡಿದ್ರ ಕೃಷ್ಣ ಪಿತೇಶ್ವರರೇ, ನೋಡಿ ಈ ಮಾತುಗಳೆಲ್ಲ ಯಾವ ರೀತಿ ಬಳಸಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಲ್ವಾ? ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ಅಂದ್ರೆ ಏನರ್ಥ? ಯುದ್ಧ ಮಾಡಿ, ವಾರ್ ಮಾಡುತ್ತೆ, ಜಗಳನೆ ಮಾಡ್ಬಿಡುತ್ತಂತೆ. ನನ್ನಲ್ಲಿರುವಂತ ಹಳೆ ಸ್ವಭಾವ ನೂತನ ಅಂದ್ರೆ ಆ ದೇವರ ಮಾತಿನ, ದೇವರ ಸತ್ಯವಾಕ್ಯದ ವಿರುದ್ಧವಾಗಿ ಯುದ್ಧ ಮಾಡುತ್ತೆ, ವಾರ್ ಮಾಡುತ್ತೆ. ಆಗಿದೆ ಯಾವತ್ತಾದ್ರೂ ವಾರ್ ನಿಮ್ಮಲ್ಲಿ? ದೇವರ ವಿಷಯಗಳನ್ನ ಫಾಲೋ ಮಾಡ್ಬೇಕಂತ ಬಂದಾಗ ನನ್ನ ಹಳೆ ಸ್ವಭಾವ ಎದ್ದು ನಿಂತು ವಾರ್ ಮಾಡಿದ್ಯಾ? ವಾರ್ ಅಂದ್ರೆ ಏನು? ಅಡ್ಡಿ ಮಾಡೋದು. ಅಲ್ವಾ? ದೇವ್ರನ್ನೇ ಅಪೊಸ್ತಲ ಪೌಲ ಒಂದ್ ಕಡೆ ಮಾತಾಡ್ತಾರೆ, ಬೇರೆಯವರಿಗೆ ಬೋಧಿಸುವಂತ ನಾನೇ ಎಲ್ಲಿ ಆಗದೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತೀನಿ, ನನ್ನ ಶರೀರವನ್ನ ಅಧೀನದಲ್ಲಿ ಇರ್ತೀನಿ ಅಂತ. ಅಂದ್ರೆ ನಾನೇನ್ ಮಾಡ್ತೀನಿ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು. ಯಾಕೆ ಈ ರೀತಿ ಮಾತಾಡ್ತಾರೆ ಅಂದ್ರೆ ಏನಂತಿದೆ, ಈಗ ನಾನು ದೇವ್ರ ವಾಕ್ಯ ನನ್ನ ಮೈಂಡಲ್ಲಿ ಇದಪ್ಪ, ನನ್ ಬಾಡಿ ಅದಕ್ಕೆ ಒಪ್ಕೊಳ್ತಿಲ್ಲ, ನಾನು ಹೇಗಾದ್ರೂ ನನ್ನ ಬಾಡಿನ ಕಂಟ್ರೋಲ್ ಮಾಡ್ಲೇಬೇಕು ಅಂದ್ರೆ ಇಲ್ಲಿ ಕಾದಾಟ ಇದೆ, ಕಾದಾಡುವುದಿದೆ, ಯುದ್ಧ ಇದೆ, ರಣರಂಗವಿದೆ, ಯುದ್ಧ ಭೂಮಿ ಇದೆ, ಅದು ನನ್ನೋಡೆ ಇದೆ. ಇಲ್ಲಿ ನಡೀತಿರುವಂತ ಇಸ್ರೇಲ್ ಇರಾಕ್ ಯುದ್ಧ ಬೇಕಾಗಿಲ್ಲ, ಆ ಯುದ್ಧ ನಡೀಲಿ. ನಾನು ಯುದ್ಧದಲ್ಲಿ ಗೆಲ್ತಾ ಇದ್ರೆ ಏನಾಗಲ್ಲ, ದೇವ್ರು ವಾಗ್ದಾನ ಮಾಡಿದಂತ ವಿಷಯಕ್ಕೆ ನಾನ್ ಸೇರಲ್ಲ. ಆ ಯುದ್ಧ ನಡೀತಾ ಇದೆ, ಆ ಕಾದಾಟ ಬಂದ್ಬಿಡುತ್ತೆ. ಯಾವಾಗ ದೇವ್ರ ನಿಯಮ ಕೇಳಿದ್ರು, ಆ ನಿಯಮ ಫಾಲೋ ಮಾಡ್ಬೇಕು ತುಂಬಾ ಇಷ್ಟಪಟ್ಟಿದ್ರು, ತಕ್ಷಣ ಬಾಡಿ ನಿಂತ್ಕೊಳ್ಳುತ್ತೆ, ಅಪೋಸಿಟ್ ಆಗಿ ನಿಂತ್ಕೊಳ್ಳುತ್ತೆ. ನಮ್ಗೆ ಬಿಡಲ್ಲ, ನಾನು ನೀನ್ ಮಾಡಕ್ಕೆ ಬಿಡಲ್ಲ ಅಂತ ನಿಂತ್ಕೊಳ್ಳುತ್ತೆ. ಹೌದು ಕೃಷ್ಣನ ಪಿತೇಶ್ವರ, ಇದು ನಿಜವಾದ ವಿಷಯ. ಅದಕ್ಕೆ ನೋಡಿ ಎಂತ ಮಾತು ಯೂಸ್ ಮಾಡಿದಾರೆ ಅಂದ್ರೆ, ಕಾದಾಡಿ ನನ್ನನ್ನು ಸೆರೆ ಹಿಡಿದು, ಫೈಟ್ ಮಾಡಿ ಏನ್ ಮಾಡುತ್ತೆ, ನಮ್ಮನ್ನ ಬೈಂಡ್ ಮಾಡುತ್ತೆ, ನಮ್ಮ ಜೈಲ್ ತಗೊಂಡಾಗ ಆಗ್ಬಿಡುತ್ತೆ, ಸೆರೆ ಹಿಡಿದ್ಬಿಡುತ್ತೆ, ಕಂಟ್ರೋಲ್ ಮಾಡ್ಕೊಂಡ್ಬಿಡುತ್ತೆ. ಏನಕ್ಕೆ ಅಪೊಸ್ತಲ ಪೌಲ ಈ ರೀತಿ ಮಾತಾಡ್ತಿದ್ರೆ? ಕೃಷ್ಣನ ಪಿತೇಶ್ವರರೇ, ಧರ್ಮಶಾಸ್ತ್ರವನ್ನ ಕೇಳಿ ಧರ್ಮಶಾಸ್ತ್ರ ಮನಸ್ಸಲ್ಲಿ ಇಟ್ಟವ್ರಿಗೆ ಇಷ್ಟೇ ಆಗುತ್ತೆ ಹೊರತು ಇನ್ನೇನು ಮಾಡಕ್ ಆಗ್ತಾ ಇಲ್ಲ. ಮಾಡ್ಬೇಕಂತ ಮನಸ್ಸಿದ್ದು ದೇಹದಲ್ಲಿರುವಂತ ಅಂಗಾಂಗದಲ್ಲಿರುವಂತ ಪಾಪದ ನಿಯಮ, ಅದರ ವಿರುದ್ಧವಾಗಿ ಹೋರಾಡುವಂತ ಶಕ್ತಿ ಧರ್ಮಶಾಸ್ತ್ರದ ವಾಕ್ಯದಲ್ಲಿ ಇಲ್ಲ ಅನ್ನೋದನ್ನ ಅಪೊಸ್ತಲ ಪೌಲ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನನ್ನಲ್ಲಿರುವಂತ ಪಾಪದ ನಿಯಮಗಳನ್ನ ಹೋರಾಡೋದಿಕ್ಕೆ ಇದಕ್ಕಿಂತ ಇನ್ನೂ ಹೆಚ್ಚಾದ ಶಕ್ತಿ ಬೇಕು, ಆ ಶಕ್ತಿ ನನ್ನ ಹತ್ರ ಇಲ್ಲ. ಅದಕ್ಕೆ ನಾನು ಏನಾಗ್ತಿದ್ದೇನೆ, ಅದಕ್ಕೆ ಸೆರೆ ಆಗ್ಬಿಟ್ಟೆ. ಈಗ ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ. ನೋಡ್ರಿ ಎಷ್ಟು ಪರಿಶೀಲನೆ ಮಾಡಿರ್ಬೋದು ಅಪೊಸ್ತಲ ಪೌಲ ಈ ವಿಷಯವನ್ನ. ಅರ್ಥವಾಗ್ತಿದೆ ನಾನು ಹೇಳ್ತಾರೆ ನಿಮ್ಗೆ ಕ್ಲಿಯರ್ ಆಗಿ? ಅರ್ಥವಾಗ್ತಿದ್ಯಾ? ಅದೇ ಹೋರಾಡ್ಬೇಕು ಅಂತ ಮನ್ಸಿದ್ರು ನಮ್ಮಲ್ಲಿ ಆ ಶಕ್ತಿ ಇಲ್ಲ ಅದ್ರ ವಿರುದ್ಧ ಹೋರಾಡಕ್ಕೆ. ಹೌದು. ಎಲ್ಲಿರೋರ್ಗೆ? ಧರ್ಮಶಾಸ್ತ್ರದಲ್ಲಿರೋರ್ಗೆ, ಧರ್ಮಶಾಸ್ತ್ರದ ನೀತಿ ನಿಯಮ ಹೊಂದ್ಕೊಂಡಿರೋರ್ಗೆ ಆ ಧರ್ಮಶಾಸ್ತ್ರ ಪ್ರಕಾರ ನಾನು ಫಾಲೋ ಮಾಡ್ಬೇಕಂತ ಬಂದಾಗ ಪಾಪದ ನಿಯಮ ಎದ್ ನಿಂತು ಅವ್ರನ್ನ ಸೆರೆ ಹಿಡಿದು ಜಯಿಸೋದ್ರಿಂದ ಆ ಧರ್ಮಶಾಸ್ತ್ರದ ನಿಯಮ, ದೇವರ ನಿಯಮ ಯೂಸ್ ಮಾಡಿ ಅದನ್ನ ಜಯಿಸಕ್ಕೆ ಅಲ್ಲಿ ಶಕ್ತಿ ಇಲ್ಲ. ನಿಶಕ್ತರು, ಬಲಹೀನರು ಅಲ್ವಾ? ಅದಕ್ಕೆ ನೋಡಿ ಕ್ಲಿಯರ್ ಆಗಿ ಮಾತಾಡ್ಬಿಟ್ರಿ, ಸೆರೆ ಹಿಡಿದು ನನ್ನ ಅಂಗಗಳಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಮುಗೀತು. ಈ ರೀತಿ ಭಾವನೆ ಇದ್ದಾಗ ಏನಾಗುತ್ತೆ ಇಲ್ಲಿ ಯೋಚನೆ ಮಾಡ್ರಿ.
ಈ ರೀತಿ ಭಾವನೆ ಇದ್ದಾಗ ಹಿಂಗೆ ಮಾತು ಬರೋದು. ಅಯ್ಯೋ ನಾನು ಎಂತ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನ ಬಿಡಿಸುವವನು ಯಾರು? ಸರಸರಿರೆ, ಯಾಕೆ ಈ ಮಾತು ಬೇರೆ ಯಾರಿಗೂ ಬರ್ಲಿಲ್ವಾ? ಇಂತಹ ಮಾತು ಬೇರೆ ಯಾರಿಗೂ ಬರ್ಲಿಲ್ವಾ? ಅಪೊಸ್ತಲ ಪಾಲ್ ಮಾತ್ರ ಬಂತ? ಸದುಸೇರ್ ಪರಿಸರೆಲ್ಲ ಧರ್ಮಶಾಸ್ತ್ರನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀನಿ ಅನ್ನೋ ರೀತಿಲಿ ನಡ್ಕೊಂತಿದ್ರು. ಇನ್ ಬೇರೆ ಕೆಲವರೆಲ್ಲ ತಾವು ತುಂಬಾ ಪರ್ಫೆಕ್ಟ್ ಅಂತ ನಡ್ಕೊಳ್ತಾ ಇದ್ರು. ಅಪೊಸ್ತಲ ಪಾಲ್ ಮಾತ್ರ ಈ ರೀತಿ ಮನಸ್ ಬಂತ? ಸರಸರೆ, ಅಪೊಸ್ತಲ ಪಾಲ್ ನೋಡ್ರಿ ಎಷ್ಟು ಪ್ರಾಮಾಣಿಕ ಅಂತ ವ್ಯಕ್ತಿ ಆಗಿರ್ಬೇಕು ನೋಡ್ರಿ. ದೇವ್ರವ್ರನ್ನ ಆಯ್ಕೊಂಡಿದ್ ಸುಮ್ನೆ ಅಲ್ಲ. ಕ್ರಿಸ್ತನ ಪ್ರೀತಿಯ ಸರಸರೆ, ಮನುಷ್ಯನಲ್ಲಿ ನಿಷ್ಕಪಟವಾಗಿ ದೇವರಿಗೆ ನಿಷ್ಠೆಯಿಂದ ಇದ್ದಂತ ವ್ಯಕ್ತಿ. ಅದಕ್ಕೆ ಈ ರೀತಿ ವಿಷಯವನ್ನ ಕಂಡಿಡಿದಿದ್ರೆ ಅವ್ರಿಗೆ ಗೊತ್ತಾಯ್ತು, ಇನ್ಮೇಲೆ ಧರ್ಮಶಾಸ್ತ್ರವನ್ನ ಅನುಸರಿಸಿ ಪಾಪವನ್ನ ಜಯಿಸ್ತೀನಂದ್ರೆ ಸಾಧ್ಯತೆನೇ ಇಲ್ಲ ಅಂತ ಕಂಡಿಡಿದ್ಬಿಟ್ರು ಅಲ್ವಾ? ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿ ನನ್ನ ಪಾಪವನ್ನ ಕಂಪ್ಲೀಟ್ ಆಗಿ ಜಯಿಸ್ತೀನಂದ್ರೆ ಅದು ಆಗಲ್ಲ ಅಂತ ಕಂಡಿಡಿದ್ಬಿಟ್ರು. ದೇವರು ಇಟ್ರು. ಏನಂತ ಇಟ್ಟಿದ್ದಾರೆ ಗೊತ್ತಾ? ಧರ್ಮಶಾಸ್ತ್ರವನ್ನ ಎಲ್ರಿಗೂ ಇಟ್ಟು ಧರ್ಮಶಾಸ್ತ್ರದಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ನೋಡೋಣ ಅಂತ ಇಟ್ರು. ಆ ಪಾಸ್ ಏನ್ ಗೊತ್ತಾ? ಪಾಸ್ ಮಾರ್ಕ್ ಏನ್ ಗೊತ್ತಾ? ಧರ್ಮಶಾಸ್ತ್ರವನ್ನು ಯಾರು 100% ಫಾಲೋ ಮಾಡ್ತಾರೆ ಅವ್ರಿಗೆ 100 ಮಾರ್ಕ್ ಕೊಡ್ಬೇಕಂತ ಪಾಸ್ ಮಾರ್ಕ್ ಅಲ್ಲ. ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಯಾರಿಗೆ ಹೇಳ್ತಾರೆ ಅವ್ರಿಗೆ 100 ಮಾರ್ಕ್ಸ್. ನಿಜವಾಗ್ಲೂ ಒಪ್ಕೊಳ್ತಾರ 100 ಮಾರ್ಕ್ಸ್. ಸುಮ್ನೆ ಬಾಯಲ್ಲಿ ಹೇಳೋದಲ್ಲ, ಪ್ರಯತ್ನ ಪಟ್ಟು ಕಂಡಿಡಿಬೇಕು. ಆಗ್ತಾ ಇಲ್ಲ, ಮನಸ್ಸಾರೆ ಇಷ್ಟಪಟ್ಟೆ ಮಾಡ್ಬೇಕಂತಿದ್ದೆ, ಆದ್ರೆ ಶರೀರದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಶರೀರದ ಅದಕ್ಕಿಂತ ದೊಡ್ಡ ಶಕ್ತಿ ಒಂದಿದೆ, ಅದು ನನ್ನನ್ನ ಮಾಡದೆ ತಡಿತಾ ಇದೆ. ಅಯ್ಯೋ ಏನ್ ಮಾಡೋದಪ್ಪ ಅನ್ನೋದನ್ನ ಕಂಡಿಡಿಬೇಕು. ಅವರು ಧರ್ಮಶಾಸ್ತ್ರ ನಿಜವಾದ ತಾತ್ಪರ್ಯವನ್ನ ಕಂಡಿಡಿದು ಬಿಟ್ಟಿದ್ದಾರೆ. ಧರ್ಮಶಾಸ್ತ್ರವನ್ನ ಕೊಟ್ಟಂತ ಉದ್ದೇಶವನ್ನ ಕಂಡಿಡಿದು ಬಿಟ್ಟಿದ್ದಾರೆ. ಅದರಲ್ಲಿ ಮೊದಲಿಗರು ಯಾರಪ್ಪ ಅಂದ್ರೆ ಮಾಂಸದಲ್ಲಿ ಅಂದ್ರೆ ಅಪೊಸ್ತಲ ಪಾಲ್. ಯಾರು ಕೂಡ ಈ ರೀತಿ ಕಂಡಿಡಿದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಅನ್ವಯ ಮಾಡಕ್ಕಾಗಲ್ಲ, ಅವ್ರು ಬೇರೆ. ಆದ್ರೆ ಅಪೊಸ್ತಲ ಪಾಲ್ ತನ್ನ ಮಾಂಸದ ಬಲಹೀನತೆ ಜೊತೆ ಹೋರಾಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಆ ಬಲಹೀನತೆಗೆ ಯಾವಾಗಲೂ ಅವ್ರ ಅವಕಾಶ ಕೊಡಲಿಲ್ಲ. ಆದ್ರೆ ಅಪೊಸ್ತಲ ಪಾಲ್ ತನ್ನ ಮಾಂಸದ ಬಲಹೀನ ಜೊತೆ ಹೋರಾಡ್ಬೇಕಾದ್ರೆ ಈ ವಿಷಯವನ್ನ ಕಂಡಿಡಿದ್ರು. ಅಯ್ಯೋ ನಾನು ಎಂತ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಯಾರಿಗೆ ಈ ಪ್ರಶ್ನೆ ಬರಲ್ವೋ ಅವ್ರಿಗೆ ಇನ್ನೊಬ್ಬ ರಕ್ಷಕನ ಅವಶ್ಯಕತೆನೇ ಇಲ್ಲ. ಕ್ರಿಸ್ತನ ಪ್ರೀತಿಯ ಸರಸೋರೇ, ಇದನ್ನ ಬಿಡಿಸೋದಕ್ಕೆ ಇನ್ನೊಬ್ರು ಬರ್ಬೇಕಂತ ಅವ್ರು ಎದು ನೋಡ್ತಾನೆ ಇಲ್ಲ. ಎದು ನೋಡ್ತಾನೆ ಇಲ್ಲ ಅಂದ್ರೆ ಯಾಕೆ ರಕ್ಷಕ ಬೇಕು? ಯಾಕೆ ದೇವ್ರು ಇನ್ನೊಬ್ಬ ರಕ್ಷಕನ ಕಳಿಸ್ಬೇಕು? ಯಾರಿಗೆ ಈ ಮನಸ್ಸು ಬರುತ್ತೋ ಅವ್ರಿಗೆ ಇನ್ನೊಬ್ಬ ರಕ್ಷಕ ದೇವ್ರು ಕಳಿಸ್ಕೊಡ್ತಾರೆ, ಸಹಾಯಕ್ಕೆ ಕಳಿಸ್ಕೊಡ್ತಾರೆ. ಈ ಮನಸ್ಸು ಬಂದ್ಮೇಲೆ ದೇವ್ರ ಏನ್ ಮಾಡ್ತಾರೆ? ಮಗನೇ ಮಗಳೇ, ಈ ರೀತಿ ನೀನ್ ಕಷ್ಟ ಪಡ್ತಾ ಇದೀಯಾ, ಕಂಡು ಹಿಡಿದು ಬಿಟ್ಟಿದ್ಯಾ, ಚಿಂತೆ ಮಾಡ್ಬೇಡ, ನಿನ್ ಕೈಲಿ ಆಗ್ಲಿಲ್ವಾ, ನಾನಿದ್ದೀನಿ. ಇದು ದೇವರಿಂದ ಬರುವಂತ ಉತ್ತರ. ನೆಕ್ಸ್ಟ್ ಇಲ್ಲಿ ಬಂದಾಗ ಬರ್ದೇ ಇದ್ದಾಗ ಏನಾಗುತ್ತೆ? ಯೋಚನೆ ಮಾಡ್ರಿ. ಈಗ ಮಕ್ಳಿಗೆ ಏನ್ ಮಾಡ್ತೀರಾ? ಕ್ಲಾಸ್ ತೆಗಿತಾ ಇದ್ದೀರಾ, ಪಾಠ ತೆಗಿತಾ ಇದ್ದೀರಾ. ಯಾವ್ದೋ ವಿಷಯ ಕೇಳ್ಬೇಕಾದ್ರೆ ನೀವ್ ಏನ್ ಮಾಡ್ತೀರಾ? ಅವ್ರು ಎಲ್ಲದಕ್ಕೂ ಅರ್ಥವಾಯ್ತು ಅಂದ್ರೆ ಅರ್ಥವಾಯ್ತು, 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 ಗೊತ್ತಾಯ್ತು, ಗೊತ್ತಾಯ್ತು, ಅರ್ಥವಾಯ್ತು ಅಂದ್ರೆ ಹಾಗೆ ಹೇಳ್ಕೊಂಡು ಹೋಗ್ತಾರೆ. ಆಯ್ತು 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 ಅಂದ್ಬಿಟ್ಟು ನೀವೇನ್ ತಿಳ್ಕೊಂಡ್ಬಿಡ್ತೀರಾ? ಓ ಅವ್ರಿಗೆಲ್ಲ ಚೆನ್ನಾಗಿ ಅರ್ಥವಾಗ್ಬಿಟ್ಟಿದೆ ಅಂದ್ಬಿಟ್ಟು. ಪ್ರಶ್ನೆ ಕೇಳಿ ನೋಡ್ರಿ, ಅವಾಗ ಉತ್ತರ ಕೊಡಲ್ಲ. ಅವಾಗ ನಿಮ್ಗೆ ಕಷ್ಟವಾಗುತ್ತೆ. ಮತ್ತೆ ಅರ್ಥವಾಯ್ತು ಅರ್ಥವಾಯ್ತು ಅಂತ ಯಾಕೆ ಹೇಳಕ್ ಹೋದ್ರಿ? ಪ್ರಶ್ನೆ ಕೇಳಿದ್ರೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀವು? ಅರ್ಥವಾಗಿರ್ಬೇಕಾದ್ರೆ ನಿಮ್ಗೆ ಉತ್ತರ ಕೊಡ್ಬೇಕು ತಾನೆ. ಆದ್ರೆ ಅದೇ ಮಗು ಅರ್ಥವಾಯ್ತಾ ಅಂತ ಕೇಳಿದಾಗ ಇಲ್ಲ ನನಗೆ ಇದು ಅರ್ಥವಾಗಿಲ್ಲ, ದಯವಿಟ್ಟು ಇನ್ನೊಂದ್ಸರಿ ಹೇಳ್ಕೊಡಿ ಅಂದ್ರೆ ಏನ್ ಮಾಡ್ತೀರಾ ನೀವು? ಖಂಡಿತ ಹೇಳ್ಕೊಡ್ತೀರಾ ನೀವು. ಯಾಕಂದ್ರೆ ಅದು ರಿಯಲೈಸ್ ಆಗಿದೆ, ಇದು ನನಗೆ ಅರ್ಥವಾಗ್ತಿಲ್ಲ, ಗೊತ್ತಾಗ್ತಾ ಇಲ್ಲ, ಇನ್ನೊಂದ್ಸರಿ ಕೇಳ್ಬೇಕಂತ ಆಸೆ ಇದೆ, ಅದಕ್ಕೆ ತಿಳ್ಕೊಬೇಕಂತ ಒಂದು ಅದಕ್ಕೆ ಇದಿದೆ ಅಲ್ವಾ, ಒಂದು ಆಸಕ್ತಿ ಇದೆ ಅದಕ್ಕೆ. ಅದರಿಂದ ಏನಾಗುತ್ತೆ? ನೀವು ಅದನ್ನ ತಿಳಿಸ್ಕೊಡ್ತೀರಾ. ನಮ್ ತಂದೆ ದೇವ್ರು ಹಾಗೆ ಈ ರೀತಿ ಬರ್ಬೇಕಂತ ಇಷ್ಟಪಡ್ತಾ ಇದ್ರೆ ಸುಮ್ನೆ ಆಯ್ತು ಮಾಡ್ತಾ ಇದೀನಿ, ಫಾಲೋ ಮಾಡ್ತಾ ಇದೀನಿ, ಪರ್ಫೆಕ್ಟ್ ಆಗಿದ್ದೀನಿ, ಕರೆಕ್ಟ್ ಆಗಿದ್ದೀನಿ, ಗೊತ್ತಾಗ್ಬಿಡ್ತು ಅಂತ ಹೇಳೋದಲ್ಲ. ರಿಯಲ್ ಆಗಿ ಅದನ್ನ ಗಮನಿಸುವವರು, ಅದನ್ನ ಫಾಲೋ ಮಾಡೋಕೆ ಪ್ರಯತ್ನ ಪಟ್ಟವ್ರಿಗೆ ಈ ರೀತಿಯಾದಂತ ಒಂದು ಉತ್ತರ, ಈ ರೀತಿಯಾದ ಒಂದು ಪ್ರಶ್ನೆ ದೇವರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಕ್ರಿಸ್ತನ ಪ್ರಿಯ ಸಹೋದರರೇ ನೋಡ್ರಿ, ಅದಕ್ಕೆ ಉತ್ತರವನ್ನ ಯಾವ ರೀತಿ ಕೊಡ್ತಾರೆ? ಈ 7ನೇ ವಾಕ್ಯ 7ನೇ ಅಧ್ಯಾಯ 24ನೇ ವಾಕ್ಯ ಎಲ್ಲಾ ಧರ್ಮಶಾಸ್ತ್ರದನ್ನ ಫಾಲೋ ಮಾಡುವಂತ ನಿಷ್ಠಾವಂತ ವ್ಯಕ್ತಿಗಳ ಕೊನೆಯ ಹಂತ. ಇಲ್ಲಿಂದ ಮುಂದೆ ಒಂದೇ ಹೆಜ್ಜೆನೂ ಇಡಕ್ಕಾಗಲ್ಲ ಅವ್ರು. ಇದೇ ಫೈನಲ್ ಸ್ಟೇಜ್ ಅವ್ರಿಗೆ. ಧರ್ಮಶಾಸ್ತ್ರವನ್ನ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಫಾಲೋ ಮಾಡಿ ಬಂದಿದ್ದೇ ಆದ್ರೆ ಈ ಪ್ರಶ್ನೆಗೆ ಬಂದು ನಿಂತ್ಕೊಳ್ತಾರೆ ಅವರು. ಮುಂದೆ ನನಗಾಗ್ತಾ ಇಲ್ಲ. ಆಗ ಮುಂದಿನ ಒಂದು ವ್ಯವಸ್ಥೆ, ಮುಂದಿನ ಒಂದು ದೇವರ ಉತ್ತರ ಯಾವ ರೀತಿ ಇದೆ, ಯಾವ ರೀತಿ ಕಂಡ್ಕೊಂಡ್ರು ಅಪೊಸ್ತಲ ಪಾಲ್? ಹೋದ್ರಿ
ರೋಮಪುರದವರಿಗೆ 7ನೇ ಅಧ್ಯಾಯ 25ನೇ ವಾಕ್ಯ. ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನೇಮಕ್ಕೆ ಆಳವಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನೇಮಕ್ಕೆ ಆಳವಾಗಿಯೂ ನಡ್ಕೊಳ್ಳುವನಾಗಿದ್ದೇನೆ. ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಎಲ್ರಿ ದೇವರಿಗೆ ಸ್ತೋತ್ರ ಎಲ್ರಿ. ದೇವ್ರೆ ಥ್ಯಾಂಕ್ಸ್ ದೇವ್ರೆ, ಸ್ತೋತ್ರ ನಿಮ್ಗೆ ಅಲ್ವಾ. ಬಿಡ್ಸೋರ್ನ ಇಟ್ಟಿದ್ದೀರಾ ದೇವ್ರೆ, ಇಲ್ದಿದ್ರೆ ನಾವ್ ಏನ್ ಆಗ್ತಾ ಇದ್ವಿ, ಪಾಪದಲ್ಲೇ ಸಾಯ್ತಾ ಇದ್ವಿ. ದೇವರಿಗೆ ಥ್ಯಾಂಕ್ಸ್ ಹೇಳೋಣ, ನಮ್ ತಂದೆಯ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ದೇವರಿಗೆ ಸ್ತೋತ್ರ. ಅದಕ್ಕೆ ಹೇಳ್ತಾ ಇದ್ರೆ, ಈಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡ್ಕೊಳ್ಳುವನಾಗಿದ್ದೇನೆ. ಸೊ ಈ ವಿಷಯವನ್ನ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಅಲ್ವಾ. ಸೊ ಏನಪ್ಪಾ ಅಂದ್ರೆ, ನನ್ಗೆ ಆಗ್ತಾ ಇಲ್ಲ ಅಂತ ನನ್ಗೆ ಗೊತ್ತಾಯ್ತು, ನಾನು ಮಾಡ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಹೇಗೆ ಅದನ್ನ ಮಾಡೋದು, ಯಾವ ರೀತಿ ಮಾಡೋದು ಅನ್ನೋಂಥ ವಿಷಯ ತಾವು ಬಂದಾಗ ಇದಕ್ಕೆ ದಾರಿ ಏನು, ಇದಕ್ಕೆ ಮಾರ್ಗವೇನಂದ್ರೆ, ದೇವರು ಇದಕ್ಕೆ ಮಾರ್ಗವನ್ನ ಇಟ್ಟಿದ್ದಾರೆ. ಯಾವಾಗ ಮಾರ್ಗ ಇಟ್ಟಿದ್ದಾರೆ? ಯಾವಾಗ ಮಾರ್ಗ ಇಟ್ಟಿದಾರಲ್ಲ, ಲೋಕ ಉತ್ಪತ್ತಿಗೆ ಮೊದಲೇ ಮಾರ್ಗವನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ದೇವ್ರು. ಯಾರಾದ್ರೂ ಮಾರ್ಗವನ್ನ ಕಂಡಿಡಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ರು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ರ, ಒಂದ್ ದಾರಿನೇ ಇಲ್ಲ, ದಾರಿಲಿ ಹೋದ್ರೆ ಸೇರೋಕ್ಕೂ ಆಗಲ್ಲ. ಆದ್ರೂ ಹೇಗಾದ್ರೂ ಸೇರ್ತೀನಿ ಅಂತ ಹೋಗ್ತಾ ಇದಾರೆ. ಅಪೋಸ್ತಲ್ ಪಾಲ್ ತರ ಕೆಲವ್ರು ಮಾತ್ರ ಏನ್ ಮಾಡಿದ್ರು, ಇಲ್ಲ ಇದು ಸರಿಯಾದ ದಾರಿ ಅಲ್ಲ, ಇಲ್ಲೆಲ್ಲ ದೇವ್ರ ದಾರಿ ಇಟ್ಟಿರ್ಬೇಕು, ನಾನು ಅದ್ ಕಂಡಿಡಿಬೇಕು. ಯಾಕಂದ್ರೆ ಈ ದಾರಿ ಹೋಗಿ ಸೇರಲ್ಲ, ದೇವರ ಗುಣಗಳನ್ನ ಬೆಳೆಸಕ್ ಆಗಲ್ಲ ಇದ್ರಲ್ಲಿ. ಈ ದಾರಿಯಲ್ಲಿ ನಡೆಯೋದು ವ್ಯರ್ಥ. ಇಲ್ಲೆಲ್ಲ ದಾರಿ ಇರ್ಬೇಕು ಅಂದ್ರೆ ಈ ದೇವ್ರು ಓಪನ್ ಮಾಡಿದಂತ ದಾರಿನ ಕಂಡಿಡಿದ್ರು ನೋಡ್ರಿ. ಕಂಡಿಡಿಯವರಿಗೆ ಹುಡುಕಿರಿ ಸಿಗುತ್ತೆ, ತಟ್ರಿ ತೆರೆಯಲ್ಪಡ್ತಾನೆ ರೀತಿಯಲ್ಲಿ ಅಪೊಸ್ತಲ ಪೌಲ್ ಹುಡುಕಿದಾರೆ ನೋಡ್ರಿ. ಇದು ಕರೆಕ್ಟ್ ಅಲ್ಲ, ನಾನು ಹೋಗೋ ದಾರಿಯಲ್ಲಿ ದೇವರು ನೋಡುವಂತ ನೀತಿವಂತನು ನಾನು ಆಗಕ್ಕೆ ಆಗಲ್ಲ. ಈ ಧರ್ಮಶಾಸ್ತ್ರವನ್ನು ಫಾಲೋ ಮಾಡಿ ನಾನು ದೇವರ ಮುಂದೆ ನೀತಿವಂತನಾಗಿ ನಿಂತ್ಕೊಳ್ಳಕ್ಕೆ ಆಗಲ್ಲ. ಹಾಗಿರ್ಬೇಕಾದ್ರೆ ದೇವ್ರು ಖಂಡಿತವಾಗ್ಲೂ ಬೇರೊಂದು ಮಾರ್ಗವನ್ನ ತೆಗೆದಿರ್ಬೇಕು, ಇಟ್ಟಿರ್ಬೇಕು. ಯಾವ್ದಪ್ಪ ಮಾರ್ಗ? ಅದು ದೇವ್ರು ಮೊದ್ಲೇ ಇಟ್ಟಿದ್ದಾರೆ. ಏನಂತ ಇಟ್ಟಿದ್ದಾರೆ ನೋಡೋಣ, ಯಾರು ಹುಡುಕ್ತಾರ ಮಾರ್ಗವನ್ನ ಅಂತಾನೆ ಇಟ್ಟಿದ್ದಾರೆ. ಹುಡುಕದವ್ರಿಗೆ ಆ ಮಾರ್ಗ ಕಾಣಿಸುತ್ತೆ ಅಂತಾನೆ ಇಟ್ಟಿದ್ದಾರೆ. ಅಲ್ಲಿವರೆಗೆ ಯಾರಿಗೂ ಕಣ್ ಕಾಣಿಸಲ್ಲ ಮಾರ್ಗ, ಮಿಕ್ಕಿದವ್ರಿಗೆ ಇದೇ ಮಾರ್ಗ ಕಾಣಿಸೋದು. ಮಾರ್ಗ ತಪ್ಪು, ಈ ಮಾರ್ಗ ಕರೆಕ್ಟ್ ಅಲ್ಲ ಅಂತ ಕಂಡಿಡಿದಾಗ ಮಾತ್ರ ಆ ಮಾರ್ಗ ಕಣ್ಣಿಗೆ ಕಾಣಿಸುತ್ತೆ, ಅಲ್ಲಿವರೆಗೆ ಕಾಣಿಸಲ್ಲ. ನೋಡ್ರಿ, ಅಪೊಸ್ತಲ ಪಾಲ್ಗೆ ಗೊತ್ತಾಯ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಕ್ರಿಸ್ತನ ಪ್ರೀತಿಯ ಸರಿಯಾದ ದೇವರಿಟ್ಟಂತ ಒಂದು ಬ್ಯೂಟಿಫುಲ್ ಅಂತ ವಿಷಯ ಏನಪ್ಪಾ ಅಂದ್ರೆ, ಯಾವಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ಒಂದು ವಿಷಯವನ್ನ ನಾವು ತುಂಬಾ ಆಸೆ ಪಡ್ತೀವಂದ್ರೆ, ಅದನ್ನ ನಾವು ಪಡ್ಕೊಳ್ತೀವಂದ್ರೆ ಅದ್ರ ಮೇಲೆ ತುಂಬಾ ಆಸಕ್ತಿ ಮತ್ತೆ ಆಸೆನ ಬೆಳೆಸ್ಕೊಂಡಿರ್ಬೇಕು. ಇಲ್ಲದಿದ್ರೆ ಅದು ಸಿಕ್ಕದಾಗ ಕೂಡ ಅದಕ್ಕೆ ನಾವು ಅಷ್ಟಾಗಿ ಬೆಲೆ ಕೊಡಲ್ಲ ಅಲ್ವಾ. ನೀವು ಒಂದು ಎಕ್ಸಾಂಪಲ್ ನಿಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂತ ವಿಷಯ, ಎಲ್ರಿಗೂ ಬಯಸುವಂತ ವಿಷಯವನ್ನ ಹೇಳ್ತೀನಿ. ಒಂದು ಮೊಬೈಲ್ ಫೋನ್ ತಗೊಳ್ಬೇಕಂದ್ರೆ ತುಂಬಾ ಆಸೆ ಪಟ್ರಿ. ನಿಮ್ ಕೈಲಿ ದುಡ್ಡಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೆ ಮೊಬೈಲ್ ಫೋನ್ ಬೇಕು ಅಂತ ಆಸೆ ಪಡ್ತಾ ಇರ್ತೀರಾ. ಆಸೆ ಅಂತೂ ಬಿಡಲ್ಲ, ಅದರಿಂದ ಏನೋ ಒಳ್ಳೆ ಕಾರ್ಯಗಳು ನಿಮ್ಗೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಒಳ್ಳೆ ಪ್ಲಾನ್, ಈ ತರ ಫೋನ್ ಇದ್ರೆ ನಾನು ತುಂಬಾ ಕೆಲಸ ಮಾಡ್ಬೋದು, ಅದ್ ಮಾಡ್ಬೋದು ಅಂತ ಇರುತ್ತೆ. ನಿಮ್ ಕೈಲಿ ತಗೊಳಕ್ ಆಗಲ್ಲ, ಬಟ್ ನೀವು ಆಸೆ ಅಂತೂ ಪಡೋದ್ನ ನಿಲ್ಸಲ್ಲ. ಯಾರೋ ಒಂದಿನ ನಿಮ್ಗೆ ಮೊಬೈಲ್ ಫೋನ್ ಗಿಫ್ಟ್ ಮಾಡಿದ್ರೆ ಹೆಂಗಿರುತ್ತೆ? ತುಂಬಾ ಸಂತೋಷ ಆಗುತ್ತೆ ಅಲ್ವಾ. ಅದೇ ನೀವಂತ ಫೋನ್ ಆಸೆನೇ ಪಡಲ್ಲ, ಬೇಕಾಗಿರೋಲ್ಲ ನಿಮ್ಗೆ. ನಿಮ್ ಪಾಡಿಗೆ ನೀವಿರೋ ಫೋನೇ ಸಾಕು. ಆ ಫೋನ್ ಯೂಸ್ ಮಾಡೋಕ್ಕೂ ಗೊತ್ತಿಲ್ಲ, ಅದರಿಂದ ಒಂದು ಏನು ಯೂಸ್ ನಿಮ್ಗೆ ಬೇಕಾಗಿಲ್ಲ. ಅಂತ ಸನ್ನಿವೇಶದಲ್ಲಿ ಯಾರೋ ನಿಮ್ಗೆ ಗಿಫ್ಟ್ ಮಾಡಿದ್ರೆ ಹೆಂಗಿರುತ್ತೆ? ಎರಡಕ್ಕೂ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಹಾಗೆ ಯಾರೋ ದೇವರ ಧರ್ಮಗಳನ್ನ ಫಾಲೋ ಮಾಡ್ಬೇಕಂತ ಆಸಕ್ತಿ ಹೊಂದಿರ್ತಾರೋ, ಅವ್ರು ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ದೇವ್ರಿಟ್ಟಿರುವಂತ ಬೇರೆ ದಾರಿನ ಕಂಡ್ಕೊಂಡಾಗ ತುಂಬಾ ಸಂತೋಷ ಆಗುತ್ತೆ. ಯಾರು ಧರ್ಮವನ್ನ, ದೇವರ ವಿಷಯಗಳನ್ನ ಫಾಲೋ ಮಾಡ್ಬೇಕಂತ ಮನಸ್ಸೇ ಇರಲ್ವೋ, ಅವ್ರು ದೇವ್ರು ಕೊಡುವಂತ ವಿಷಯದಲ್ಲಿ ಯಾವುದೇ ಸಂತೃಪ್ತಿ ಸಂತೋಷ ಸಿಗಲ್ಲ. ಅಪೊಸ್ತಲ ಪಾಲ್ ಹೀಗೆ ಅಲ್ವಾ. ಅವರೆಲ್ಲ ಪ್ರಕಾರವಾಗಿ, ಹೌದು, ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡ್ಕೊಳ್ಳುವನಾಗಿದ್ದೇನೆ. ಅಂದ್ರೆ ಮನಸ್ಸು ದೇವರ ವಿಷಯಕ್ಕೆ ಆಳಾಗಿದೆ, ಶರೀರ ಏನಕ್ಕೆ ಆಳಾಗಿದೆ? ಪಾಪಕ್ಕೆ ಆಳಾಗಿದೆ. ಶರೀರ ಹೇಗಿದೆ ಅಂದ್ರೆ ನೋಡಿ, ಮನಸ್ಸು ನನ್ನ ಕಂಟ್ರೋಲ್ ಇದೆ, ಆದ್ರೆ ಶರೀರ ಅನ್ನೋದು ಹೆಂಗಪ್ಪ ಅಂದ್ರೆ, ಶರೀರದಲ್ಲಿರುವಂತ ಅಂಗಗಳ ಒಂದು ಸಿಸ್ಟಮ್ ಏನಪ್ಪಾ ಅಂದ್ರೆ, ಅದ್ರಲ್ಲಿರುವಂತ ಇವತ್ತಿನ ಒಂದು ಸೈಂಟಿಫಿಕಲ್ ಆಗಿರುವಂತ ವಿಷಯ ಏನಪ್ಪಾ ಅಂದ್ರೆ, DNA,
ಜೀನ್ ಅಂತ ಕರಿತೀವಿ. ಅಂದ್ರೆ ಅನುವಂಶಿಕವಾಗಿ ಬಂದಿರುವಂತ ಕೆಲವೊಂದು ಗುಣಲಕ್ಷಣಗಳು ನಮ್ಮ ಹೆತ್ತವರಿಂದ, ನಮ್ಮ ಪೋಷಕರಿಂದ, ಇಲ್ಲವೇ ನಮ್ಮ ತಲೆಮಾರುಗಳಿಂದ, ನಮ್ಮ ಸಂತತಿಯಿಂದ ಬಂದಿರುವಂತ ವಿಷಯ. ಹೇಗೆ ಹೇಳ್ಬೋದು? ಈಗ ಆಫ್ರಿಕಾ ದೇಶದಲ್ಲಿ ಹೋದಾಗ ಅಲ್ಲಿ ಯಾರಾದ್ರೂ ಬೆಲ್ಲಿಗೆ ಮಕ್ಳು ಹುಟ್ಬಿಡ್ತಾರ? ಹುಟ್ಟಲ್ಲ. ಆಫ್ರಿಕಾ ಅಂದ್ರೆ ಕಪ್ಪಿಗೆ ಹುಟ್ತಾರೆ. ಯಾಕೆ? ಅನುವಂಶಿಕವಾಗಿ ಬಂದ್ಬಿಟ್ಟಿದೆ, ಹಾಗೆ ಗುಣ ಸ್ವಭಾವಗಳಾಗಿ ಬಂದ್ಬಿಟ್ಟಿದೆ ಅಲ್ವಾ? ಅಮೆರಿಕದಲ್ಲಿ ಇರುವಂತ ಜನರಿಗೆ, ಪೇರೆಂಟ್ಸ್ಗೆ ಕಪ್ಪಾಗಿ ಮಕ್ಳು ಹುಟ್ತಾರ? ಹುಟ್ಟಲ್ಲ. ಆನುವಂಶಿಕವಾಗಿ ನೋಡಿ ಕರೆಕ್ಟ್ ಆಗಿ ಬರುತ್ತೆ, ಹಾಗೆ ಬಂದ್ಬಿಟ್ಟಿದೆ. ನಮಗೂ ಕೂಡ ನಮ್ಮ ಪಾಪ ಸ್ವಭಾವ ನಮ್ಮ ಪೂರ್ವಜರಿಂದ ಬಂದಿದೆ. ಆದ್ರೆ ಮನಸ್ಸು ನನ್ನದು, ದೇಹ ನಮ್ಮ ತಂದೆ ತಾಯಿಯಿಂದ ಬಂದಿರೋದು. ಈ ಮನಸ್ಸು ನನ್ನ ಕಂಟ್ರೋಲ್ ಇದೆ. ಮನಸ್ಸಿಗೆ ದೇವ್ರ ವಿಷಯ ಕೇಳಿದಾಗ ಸಂತೋಷ ಆಯ್ತು, ಆದ್ರೆ ಶರೀರ ಭಾವದಲ್ಲಿ ಅದನ್ನ ಅಪ್ಲೈ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಅಪೊಸ್ತಲ ಪಾಲ್ ಏನ್ ಮಾಡಿದ್ರು? ಕಂಡಿಡಿದ್ರು. ನಾನು ಇದಕ್ಕೆ ಹಾಳಾಗ್ಬಿಟ್ಟಿದೀನಿ, ಮನಸ್ಸಿನ ಪ್ರಕಾರವಾಗಿ ದೇವರ ನಿಯಮಕ್ಕೆ ಹಾಳಾಗಿದ್ದೀನಿ, ಶರೀರದ ಪ್ರಕಾರವಾಗಿ ಪಾಪದ ನಿಯಮಕ್ಕೆ ಹಾಳಾಗ್ಬಿಟ್ಟಿದೀನಿ. ಇದೆರಡು ನಾನು ನೋಡ್ತಾ ಇದ್ದೀನಿ. ಎಲ್ ಬಂದ್ ನಿಂತಿದ್ರೆ ಕೊನೆಯದಾಗಿ ಮನಸ್ಸು ಇಷ್ಟಪಡ್ತಾ ಇದೆ, ದೇಹಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ನಾನೇನ್ ಮಾಡೋದು ಮುಂದೆ? ದೇವ್ ನನಗೆ ಇಟ್ಟಿರುವಂತ ಒಂದು ವಿಷಯವೇನು ಅದನ್ನೇನ್ ಮಾಡ್ತಾರೆ? ಇಲ್ಲಿ ಕಂಡುಹಿಡಿದಿದ್ದಾರೆ. ಸೊ ದೇವ್ರ ಮಕ್ಕಳು, ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮುಂದಿನ ವಾರ ನಾವು ಕೆಲವೊಂದು ವಿಷಯವನ್ನ ಮಾಡೋಣ, ಸ್ಟಡಿ ಮಾಡೋಣ. ತುಂಬಾ ಮುಖ್ಯವಾದಂತ ವಿಷಯ, ಯಾವ ರೀತಿ ದೇವ್ರ ಮಕ್ಕಳು ನಮಗೆ ಪ್ರಯೋಜನವಾಗಿರುತ್ತೆ ಆ ವಿಷಯ. ಇದು ಧರ್ಮಶಾಸ್ತ್ರಿಗೆ ಅಧೀನರಾದವರಿಗೆ ಓಕೆ ಆಯ್ತು. ಧರ್ಮಶಾಸ್ತ್ರಿಗೆ ಅಧೀನರಾಗಿದ್ದಾರೋ, ಹೇಗಿದ್ದಾರೋ, ಒಳ್ಳೇದು ಅಂತ ಗೊತ್ತಾದ್ಮೇಲೆ ಅದು ನಾವು ಮಾಡಕ್ಕಾಗದಿರೋಂಥ ಪರಿಸ್ಥಿತಿಯಲ್ಲಿ ದೇವ್ರಿಟ್ಟಿರುವಂತ ಒಂದು ಕೃಪೆ, ದೇವ್ರಿಟ್ಟಿರುವಂತ ಮಾರ್ಗದ ಮೂಲಕ ಹೇಗೆ ನಾವು ದೇವರ ಮುಂದೆ ಒಳ್ಳೆಯವರಾಗೋದು, ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗೋದು. ದೇವರು ನಮ್ಮನ್ನ ಮಕ್ಕಳು ಅಂತ ಕರೆದ ಮೇಲೆ ಸುಮ್ನೆ ಮಕ್ಕಳು ಅಂತ ಕರೆದಿಲ್ಲ ಅಲ್ವಾ? ನಾವೆಲ್ಲ ದೇವರ ಮಕ್ಕಳು ಅಂತ ನಾವು ಕರಿತಾ ಇದ್ವಿ. ನಾವು ತಂದೆ ದೇವನ ಅಪ್ಪ, ತಂದೆ ಅಂತ ಕರಿತಾ ಇದ್ವಿ. ಕ್ರಿಸ್ತನ ಪ್ರೀತಿಯ ಸರಸರೇ, ಮನಸ್ಸಲ್ಲಿ ಇಟ್ಕೊಳ್ಳಿ, ನಾವು ದೇವರನ್ನ ಅಪ್ಪ, ತಂದೆಯೇ ಅಂತ ಕರಿತಾ ಇದ್ವಿ. ದೇವರು ಕೂಡ ಆತನ ಪೂರ್ಣ ಜ್ಞಾನ, ಪ್ರೀತಿ, ಪರಿಶುದ್ಧತೆಯಿಂದ ಆತನ ಹೃದಯಾಂತರದಿಂದ ನಮ್ಮನ್ನ ಮಕ್ಕಳೇ ಅಂತ ಕರೀತಾರ? ಕರೆಯುವಂತ ಗುಣಗಳು ನಮ್ಮಲ್ಲಿ ಕಾಣಿಸ್ತಾ ಇದೆಯಾ ಅಲ್ವಾ? ಹಾಗೆ ಕಾಣಿಸಿಲ್ಲ ಅಂದ್ರೆ ದೇವ್ರೇನ್ ಮಾಡ್ತಾರೆ? ನಿಮ್ಮಲ್ಲಿ ಆ ಗುಣಗಳಿಲ್ಲ, ನೀವು ನನ್ನ ಮಕ್ಕಳೇ ಇಲ್ಲ ಅಂತ ದೇವ್ರು ಹೇಳ್ತಾ ಇಲ್ಲ. ನೀವು ನನ್ನ ಅಪ್ಪ ಅಂತ ಕರೆದು ಬಿಟ್ರಲ್ಲ, ನೀವು ಮಕ್ಕಳಾಗದೆ ಹೇಗಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತವ್ರೆ. ನನ್ನ ತಂದೆ ಅಂತ ಕರೆದಿದ್ದೀರಾ, ನೀವು ನನ್ನ ಮಕ್ಕಳ ಗುಣಲಕ್ಷಣ ನಿಮ್ಗೆ ಕಾಣಿಸ್ತಾನೆ ಇಲ್ಲ. ಇನ್ನು ಕೂಡ ನನ್ನ ಪ್ರೀತಿಯ ಮಗನ ಕ್ಯಾರೆಕ್ಟರ್ ನಿಮ್ಮಲ್ಲಿ ಇಲ್ವೇ ಇಲ್ಲ. ಆದ್ರೂ ಕೂಡ ನನ್ನ ಅಪ್ಪ ಅಂತ ಕರೆದ ಮೇಲೆ ನಿಮ್ಮನ್ನ ನನ್ನ ಮಕ್ಕಳಾಗಿ ಮಾಡ್ತೀನಿ. ನಾನು ಅದಕ್ಕೆ ದಾರಿನ ಇಟ್ಟಿದ್ದೀನಿ, ಮಾರ್ಗವನ್ನ ಇಟ್ಟಿದ್ದೀನಿ, ಏನೆಲ್ಲ ಅದಕ್ಕೆ ಬೇಕೋ ಅದೆಲ್ಲ ಮಾಡ್ತೀನಿ, ನೀವು ನನ್ನ ಮಕ್ಕಳಾಗಿ. ಇಷ್ಟೇ ದೇವ್ರು ನಮ್ಮ ಹತ್ರ ಹೇಳ್ತಾರ ಅಲ್ವಾ? ಅದು ಹೇಗೆ, ಯಾವ ರೀತಿ ಮಾಡ್ತೀವಿ? ಅದಕ್ಕೆ ಲಾಸ್ಟ್ ಟೈಮ್ ನಾನು ಓದಿದಾಗ ಒಂದು ವಾಕ್ಯ ಓದ್ವಿ ಅಲ್ವಾ? ಕೂಶನು ತನ್ನ ಚರ್ಮವನ್ನು, ಚಿರತೆ ತನ್ನ ಚುಕ್ಕುಗಳು ಬದಲಾಯಿಸುವುದಾದ್ರೆ ಪಾಪವನ್ನು ಮಾಡಿ ಪಳಗಿರುವ ನೀವು ಕೂಡ ಏನ್ ಮಾಡ್ತೀರಾ? ಪಾಪವನ್ನು ಬಿಟ್ಬಿಡ್ತೀರಾ ಅಂತ ವಾಕ್ಯ ಇತ್ತು ಇಸ್ರೇಲ್ ಜನರಿಗೆ. ಕ್ರಿಸ್ತನ ಪ್ರೀತಿಯ ಸರಸರೇ, ಇಸ್ರೇಲ್ ಜನರು, ಲೋಕದ ಜನರು, ದೇವರ ದೃಷ್ಟಿಯಲ್ಲಿ ನಾವೆಲ್ಲ ದೇವ್ರ ಮಕ್ಕಳು. ಆದ್ರೆ ಒಂದು ವಿಷಯವನ್ನ ದೇವ್ರ ವಿವರಣೆ ಕೊಡ್ಬೇಕಾದ್ರೆ ಮಾಂಸದಲ್ಲಿರುವಂತ ಪಾಪಗಳ ಒಂದು ವಿಷಯವನ್ನ ತಗೊಂಡು ಆ ಪಾಪ ಸ್ವಭಾವದ ತೀವ್ರತೆ ಏನಂತ ನಾವು ಕಂಡಿಡ್ಕೊಳ್ಳಕ್ಕೆ ದೇವ್ರ ಅವಕಾಶನ ಕೊಡ್ತಾ ಇದಾರೆ. ನಾವು ರಿಯಲೈಸ್ ಮಾಡ್ಬೇಕದು. ನಾವು ರಿಯಲೈಸೇ ಮಾಡಿಲ್ಲ ಅಂದ್ರೆ ದೇವ್ರು ಕೊಡುವಂತ ಕ್ಷಮಾಪಣೆ ವ್ಯಾಲ್ಯೂ ಏನಂತ ಗೊತ್ತಾಗಲ್ಲ. ದೇವ್ರು ಕೊಡುವಂತ ತನ್ನ ಮಗನ ಕೊಟ್ಟಿರುವಂತ ಬಲಿಯ ರಕ್ತದ ಒಂದು ಮೌಲ್ಯ ಏನಂತ ಗೊತ್ತಾಗಲ್ಲ. ಅದ್ರ ವ್ಯಾಲ್ಯೂ, ಅದ್ರ ಬೆಲೆ ಎಷ್ಟಂತ ಗೊತ್ತಾಗಲ್ಲ. ಅದು ಕೇರ್ಲೆಸ್ ಆಗುತ್ತೆ. ಅದ್ರ ಏನ್ ಮಾಡ್ತೀವಿ? ಅನಾವಶ್ಯಕ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಅದ್ ಬೆಲೆ ಗೊತ್ತಾದ್ರೆ ಏನ್ ಮಾಡಲ್ಲ, ಆ ರೀತಿ ಯೂಸ್ ಮಾಡಲ್ಲ. ಅದರ ಮೌಲ್ಯ ಬೇಕು ನಮ್ಗೆ, ಅದ್ರ ಬೆಲೆ ಬೇಕು. ಅದೆಲ್ಲ ಯಾವಾಗ ಗೊತ್ತಾಗುತ್ತಂದ್ರೆ ನಮ್ಮ ಪಾಪದ ತೀವ್ರತೆ ಏನಂತ ಗೊತ್ತಾಗ್ಬೇಕು. ದೇವ್ರು ಕೊಟ್ಟಿರುವಂತ ನಿಯಮವನ್ನ ಫಾಲೋ ಮಾಡಕ್ಕೆ ಪ್ರಯತ್ನ ಪಟ್ಟು ನಾವು ಸೋತೋಗ್ತಿರುವಂತ ವಿಷಯಕ್ಕೆ ಎಷ್ಟು ಮಟ್ಟಿಗೆ ನಾವು ಡಿಗ್ರೇಡ್ ಆಗಿದೀವಿ ಅಂತ ಗೊತ್ತಾಗ್ಬೇಕು. ಇದು ಧರ್ಮಶಾಸ್ತ್ರಕ್ಕೂ ಅಧೀನರಾದವ್ರಿಗೂ ಸರಿ, ಪಾಪಕ್ಕೆ ಅಧೀನರಾದವ್ರು ಸರಿ, ಲೋಕದಲ್ಲಿರುವಂತ ಎಲ್ಲಾ ಜನರಿಗೂ ಸರಿ. ಈ ರಿಯಲೈಸೇಷನ್ ಒಂದಲ್ಲ ಒಂದಿನ ಬರ್ದೇ ಹೋದ್ರೆ ಯಾರು ದೇವ್ರ ಹತ್ರ ಬರಕ್ಕಾಗಲ್ಲ. ಎಕ್ಸಾಂಪಲ್, ಪುನರ್ತನದಲ್ಲಿ ತಗೊಳ್ರಿ, ಎಲ್ಲ ಎದ್ ಬರ್ತಾರೆ. ಅವಾಗ ಸಂಪೂರ್ಣ ಬೆಳಕಿರುತ್ತೆ ಅವ್ರ ಹತ್ರ, ಸಂಪೂರ್ಣ ನೀತಿ ಇರುತ್ತೆ ಅವ್ರ ಹತ್ರ. ಇವತ್ತು ಅವ್ರ ಹತ್ರ ನೀತಿನೇ ಇಲ್ಲ, ಅದಕ್ಕೆ ಪಾಪದಲ್ಲೇ ಇದ್ದಾರೆ. ಅವತ್ತು ನೀತಿ ಕೊಟ್ಟಾಗ, ನೀತಿಯಲ್ಲಿ ನಡೆಯಕ್ಕೆ ಪ್ರಯತ್ನ ಪಟ್ಟಾಗ ಗೊತ್ತಾಗುತ್ತೆ ನಾನು ಎಷ್ಟು ಬಲಹೀನ ಅನ್ಬಿಟ್ಟು. ದೇವರ ಕೃಪೆ ಇಲ್ದೇ ಇದ್ರೆ, ದೇವರ ಒಂದು ಆತ್ಮ ಇಲ್ದೇ ಇದ್ರೆ ನನ್ ಕೈಲಿ ಆಗಲ್ಲ ಅಂತ ಗೊತ್ತಾಗುತ್ತೆ. ದೇವ್ರು ಇಟ್ಟಿರುವಂತ ಮೊದಲನೇ ಹಂತ ಇದೆ. ದೇವರ ಪ್ಲಾನ್, ನಮ್ಮ ತಂದೆಯ ದೇವರ ಒಂದು ವಿಷಯ ಏನಪ್ಪಾ ಅಂದ್ರೆ, ನಮಗೆ ಅದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನೋದನ್ನ ನಾವಾಗಿ ತಿಳಿದೆ ಹೊರತು ದೇವರು ಅದನ್ನ ನಮ್ಗೆ ಕೊಡೋದ್ರಿಂದ ನಮಗೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಇವನ್ ದೇವರ ಹೋಲಿ ಸ್ಪಿರಿಟ್ ಇರ್ಬೋದು, ದೇವರ ವಾಕ್ಯ ಇರ್ಬೋದು,
ದೇವ್ರ ವಾಕ್ಯನ ಅಲ್ವಾ, ನೀತಿ ನಿಮಿತ್ತವಾಗಿ ದಾಹ ಹಸಿವೆ ಉಳ್ಳವ್ರು ಭಾಗ್ಯವಂತರಂದ್ರೆ, ಹಸಿವೆನೇ ಇಲ್ದೇ ಇದ್ರೆ ನಾನು ಎಷ್ಟೇ ಸಬ್ಜೆಕ್ಟ್ ಮಾತಾಡಿದ್ರು ನಿಮ್ಗೆ ಯಾವುದೇ ಪ್ರಯೋಜನ ಇಲ್ಲ. ನೀವು ಅದೊಂದು ಕೇಳ್ಬೇಕಪ್ಪ, ಹೆಂಗಾದ್ರೂ ಇವತ್ತು ಆ ಟಾಪಿಕ್ ಅರ್ಥ ಮಾಡ್ಕೊಬೇಕು, ಏನ್ ಹೇಳಕ್ ಹೋಗ್ತಿದ್ರಿ, ಏನಿರ್ಬೋದು. ನೀವ್ ಆ ರೀತಿ ದಾಗದಲ್ಲಿ ಬಂದ್ ನೋಡ್ರಿ, ಆ ರೀತಿ ಹಸಿವೆಯಿಂದ ಬಂದ್ ನೋಡ್ರಿ. ನಾನ್ ಮಾತಾಡಿದ್ ತಪ್ಪಾಗಿ ಮಾತಾಡಿದ್ರು ನಿಮ್ಗೆ ತೃಪ್ತಿನೇ ಆಗಲ್ಲ. ಇಲ್ಲ ಕರೆಕ್ಟ್ ಬ್ರದರ್ ಮಾತಾಡಿದ್ ನನ್ಗೆ ಆಗ್ತಾ ಇಲ್ಲ, ಬೇರೆ ಏನೋ ಇರ್ಬೇಕು, ಇನ್ನೂ ಏನೋ ಪಾಯಿಂಟ್ ಹುಡ್ಕೋರ್ಗು ನನ್ಗೆ ತೃಪ್ತಿ ಆಗಲ್ಲ. ಯಾಕಂದ್ರೆ ಆ ಹಸಿವು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆ ಹಸಿವಿಲ್ದೇ ಇದ್ರೆ ಯಾರಿಲ್ಲದ್ರು ಓಕೆ, ಹೆಂಗಿದ್ರು ಓಕೆ ಅಲ್ವಾ, ಏನ್ ಬೇಕಾದ್ ತಿನ್ನೋಣ ಹಂಗಾಗ್ಬಿಡ್ತೀವಿ. ಸರಸರೇ ಆ ಹಸಿವು ಇರ್ಬೇಕು ದೇವ್ರ ಮಕ್ಳಿಗೆ, ಆಗ ಮಾತ್ರ ದೇವ್ರು ಕೊಡುವಂತ ವಿಷಯಗಳು ನಮ್ಗೆ ಅರ್ಥವಾಗುತ್ತೆ. ಹಾಗೆ ನಮ್ಮ ಪಾಪದ ತೀವ್ರತೆ ಗೊತ್ತಾದ್ರೆ ಮಾತ್ರ ಅದರ ಕ್ಷಮಾಪಣದ ಮೌಲ್ಯ ಏನಂತ ಗೊತ್ತಾಗುತ್ತೆ. ದೇವರ ಪಾಪದಿಂದ ಬಿಡಿಸುವುದಕ್ಕೆ ಇಟ್ಟಿರುವಂತ ಮಾರ್ಗಗಳ ವಿಶೇಷತೆ ಏನಂತ ಗೊತ್ತಾಗುತ್ತೆ. ಆ ಮಾರ್ಗಗಳು ಇಟ್ಟಿರೋದ್ರಿಂದ ದೇವ್ರ ಮೇಲಿರುವಂತ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಇಲ್ಲದ್ರೆ ಖಂಡಿತವಾಗ್ಲೂ ನಾವೇನ್ ಮಾಡಕ್ಕಾಗಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಇಲ್ಲಿಗೆ ಈ ಪಾಠವನ್ನ ನಿಲ್ಸೋಣ. ಸೊ 7ನೇ ಅಧ್ಯಾಯ ಕಂಪ್ಲೀಟ್ ಆಗಿದೆ. 8ನೇ ಅಧ್ಯಾಯದಲ್ಲಿ ಈ ಒಂದು ಪಾಪದ ನಿಯಮದಿಂದ ಹೇಗೆ ಬಿಡುಗಡೆ ಹೊಂದಿ ದೇವ್ರ ಮಕ್ಕಳು ದೇವರಿಗೆ ಮೆಚ್ಚುಗೆಯಾಗಿ ನಡೀತೀವಿ, ದೇವರಿಗೆ ಮಕ್ಕಳಾಗಿ ನಡೀತೀವಿ ಅನ್ನೋ ವಿಷಯವನ್ನ ಸಂಕ್ಷಿಪ್ತವಾಗಿ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಮಾತಾಡ್ತಾರೆ. ಅದನ್ನ ದೇವರಿಗೆ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ. ದೇವರ ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್. ಸರಸರೇ, ಇವತ್ತಿನ ರಾತ್ರಿ ಗೀತೆಯನ್ನ ಯಾರು ಓದ್ತೀರಾ? ಯಾರು ಓದ್ತೀರಾ? ಯಾರು ಓದ್ಲಿಲ್ಲ ಅಂದ್ರೆ ಓದ್ತೀನಿ. ನಾನು ಓದ್ತೀನಿ ಓದಿ ಸಂತೋಷ್ ಬ್ರದರ್. ಬ್ರದರ್, ಸ್ಕ್ರೀನ್ ಅಲ್ಲಿ ಹಾಕ್ಬಿಡಿ ಬ್ರದರ್, ಓದ್ತೀನಿ. ಬ್ರದರ್ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ. ಓದ್ಲಾ ಬ್ರದರ್? ಬ್ರದರ್ ವಾಯ್ಸ್ ಕ್ಲಿಯರ್ ಇದೆಯಾ? ಸಾರಿ ಕ್ಲಿಯರ್ ಇದೆ, ಓದಿ, ನೀವು ಓದ್ರಿ. ಒಂದ್ ನಿಮಿಷ. ಅದು ಹೊಂಟಾಯ್ತು ಬ್ರದರ್ ಮತ್ತೆ. ಈಗ ಓದ್ರಿ. ಅದಕ್ಕೆ ಯೇಸು ಅವರಿಗೆ, ನಾನೇ ಜೀವದ ರೊಟ್ಟಿ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ಯೋಹಾನನು 6ನೇ ಅಧ್ಯಾಯ 35ನೇ ವಾಕ್ಯ. ನಮ್ಮ ಕರ್ತನ ಬಳಿಯ ಪುಣ್ಯದಲ್ಲಿ, ಅರ್ಹತೆಯಲ್ಲಿ ಮೆರಿಟ್ ಮತ್ತು ಆತನು ನಮಗಾಗಿ ಮಾಡಿರುವ ಕೃಪೆಯ ಏರ್ಪಾಡನ್ನು ಅಧಿಕವಾಗಿ ನಿಯಮಿತವಾಗಿ ಪ್ರತಿದಿನವೂ ನಾವು ಪಾಲು ಹೊಂದಿದಾಗ ಮಾತ್ರ ಆತನಲ್ಲಿ ನಾವು ಬಲ ಹೊಂದಲು ಸಾಧ್ಯವಾಗುತ್ತದೆ. ಮತ್ತು ನಮ್ಮ ಪ್ರಯಾಣವನ್ನು ನಂಬಿಕಸ್ತಿಕೆಯಿಂದ ಪರಿಶೋಧಿಸಿದಾಗ ನಮ್ಮ ಆತ್ಮಿಕ ಕಾನಾನಿನೊಳಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಹೇಗೆ ಪ್ರತಿಯೊಬ್ಬ ಇಸ್ರೇಲನ್ನು ತನಗಾಗಿ ಮನ್ನವನ್ನು ಕೂಡಿಸಿಟ್ಟುಕೊಳ್ಳಬೇಕಿತ್ತೋ ಹಾಗೆಯೇ ಪ್ರತಿಯೊಬ್ಬ ಕ್ರೈಸ್ತನು ಸತ್ಯವನ್ನು ಕೂಡಿಸಿ ಅದನ್ನು ತನ್ನದಾಗಿಸಿಕೊಳ್ಳಬೇಕು. ಆತ್ಮಿಕ ವಿಷಯದಲ್ಲಿ ಮತ್ತು ಭೂ ಸಂಬಂಧವಾದ ವಿಷಯಗಳಲ್ಲಿ ನಾವು ಮಾಡಬೇಕಾದ ಕಾರ್ಯಗಳನ್ನು ಮಾಡಲೇಬೇಕು. ಪವಿತ್ರಾತ್ಮದ ಕೃಪೆಗಳು ಪೂರ್ವ ಸಿದ್ಧತೆಯೊಂದಿಗೆ ನಡೆದೇ ಹೋದರೆ, ತರಿದು ಹಾಕದೆ ಹೋದರೆ, ಟ್ರಿಮ್ಮಿಂಗ್ ಮತ್ತು ಬೆಳೆಸದೆ ಹೋದರೆ ಪರಿಪೂರ್ಣತೆ ಉಂಟಾಗುತ್ತದೆ ಎಂದು ನಿರೀಕ್ಷಿಸಬಾರದು. ಯಾರೋ ಒಬ್ಬರು ಹೀಗೆ ಚೆನ್ನಾಗಿ ಹೇಳಿದ್ದಾರೆ, ಕಾಲೇಜಿನ ಬಳಿ ಸುತ್ತಾಡಿದರೆ ಮಾತ್ರ ವಿದ್ವಾಂಸರಾಗುವುದಿಲ್ಲ, ಅಥವಾ ಸಭೆಯೊಳಗಿನ ಬೋಧನೆ ಸ್ಥಳದಲ್ಲಿ ಕುಳಿತ ಮಾತ್ರಕ್ಕೆ ಒಬ್ಬ ಕ್ರೈಸ್ತನಾಗಿ ಮಾರ್ಪಡುವುದಿಲ್ಲ. ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಳಗೊಳ್ಳಬೇಕಾದರೆ ನಾವು ಪ್ರತಿದಿನವೂ ಆತನ ಬಳಿಯ ಪುಣ್ಯವನ್ನು ಅರ್ಹತೆಯನ್ನು ಪ್ರಶಂಸಿಸುತ್ತಾ ಅದನ್ನು ನಮ್ಮದಾಗಿಸಿಕೊಳ್ಳಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ಇವತ್ತಿನ ಒಂದು ರಾತ್ರಿ ಗೀತೆಗಳು ಯೋಹಾನ 6ನೇ ಅಧ್ಯಾಯ 35ನೇ ವಾಕ್ಯ. ಅದಕ್ಕೆ ಯೇಸು ಅವರಿಗೆ,
ನಾನೇ ಜೀವದ ರೊಟ್ಟಿ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ. ಒಳ್ಳೆ ಒಂದು ಟಾಪಿಕ್ ಇದೆ. ಆಕ್ಚುಲಿ ನೋಡ್ಬೇಕಾದ್ರೆ ಇದನ್ನ ಸ್ಟಡಿ ಮಾಡ್ರಿ, ತುಂಬಾ ಪ್ರಯೋಜನವಾಗುತ್ತೆ. ಯಾಕಂದ್ರೆ ಕ್ರಿಸ್ತನ ಪಿದೇಶ್ವರ ಸರಿದ್ರೆ ನಾವು ಇವತ್ತು ನೋಡಿದಂತ ಪಾಠದ ಪ್ರಕಾರವಾಗಿ ನಾವು ಹೊರನೋಟಕ್ಕೆ ಇರುವಂತ ವಿಷಯದಿಂದ ನಾವು ಅದನ್ನ ಹೊಂದ್ಕೊಳಕ್ಕಾಗಲ್ಲ. ನೋಡಿ ಅಲ್ಲಿ ಮಾತಾಡ್ಬೇಕಾದ್ರೆ ಏನಂತ ಮಾತಾಡಿದ್ರೆ, ಅಲ್ಲಿ ಕಾಲೇಜಿನ ಬಳಿಗೆ ಸುತ್ತಾಡಿದರೆ ಮಾತ್ರ ವಿದ್ವಾಂಸರಾಗುದಿಲ್ಲ, ಸಭೆಯಲ್ಲಿನ ಬೋಧನೆ ಸ್ಥಳದಲ್ಲಿ ಕುಳಿತ ಮಾತ್ರಕ್ಕೆ ಒಬ್ಬ ಕ್ರೈಸ್ತನು ಮಾರ್ಪಡುವುದಿಲ್ಲ ಅಲ್ವಾ. ಕರ್ತನಲ್ಲಿ ಆತನ ಅತ್ಯಧಿಕವಾದ ಶಕ್ತಿಯಲ್ಲೂ ಬಲಗೊಳ್ಳುವುದಕ್ಕೆ ನಾವು ಪ್ರತಿದಿನವೂ ಆತನ ಬಲಿಯ ಪುಣ್ಯವನ್ನು ಪ್ರಶಂಸಿಸುತ್ತಾ ಅದನ್ನು ನಮ್ಮದಾಗಿಸಿಕೊಳ್ಳಬೇಕು. ಇದರಿಂದ ಸ್ಟಡಿ ಮಾಡ್ರಿ. ಆ ಮೆರಿಟ್ ಅನ್ನೋದು ತುಂಬಾ ಮುಖ್ಯ. ಆ ಬಲಿಯ ಪುಣ್ಯ ಅಂತ ನಾವು ಕರಿತೀವಲ್ಲ, ತುಂಬಾ ಸರಿ ಕರಿತೀವಿ ಆ ಪುಣ್ಯ ಪುಣ್ಯ ಅಂದ್ರೆ ಏನು? ಯಾರು ಮಾಡಿದ ಪುಣ್ಯನೋ ಅಂತ ಕರಿತೀವಿ. ಅಂದ್ರೆ ಏನರ್ಥ? ಅವ್ರು ಮಾಡಿದ ಒಳ್ಳೆತನದಿಂದ ನಮ್ಗೆ ಒಳ್ಳೇದಾಗ್ತಿದೆ ಅಂದ್ಬಿಟ್ಟು. ಅಂದ್ರೆ ಕ್ರೈಸ್ತನ ಸ್ಯಾಕ್ರಿಫೈಸ್ ಇರುವಂತಹ ಪುಣ್ಯದಿಂದಾನೇ ನಮ್ಗೆಲ್ಲ ಒಳ್ಳೇದಾಗ್ತಿರೋದು. ಅದನ್ನೇ ಇಲ್ಲಿ ಮೆರಿಟ್ ಅಂತ ಕರೀತಾ ಇರೋದು. ಅದನ್ನ ಸ್ಟಡಿ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ದೇವರು ಇವತ್ತಿನ ಪಾಠವನ್ನ ರಾತ್ರಿ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಇವತ್ತಿನ ಕೂಟವನ್ನು ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಸಂತೋಷ್ ಬಿಡ, ನೀವೇ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ರಾತ್ರಿ ವೇಳೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ಕತ್ತಲೆಯಲ್ಲಿ ಜೀವಿಸಿದ ನಮ್ಮನ್ನು, ಪಾಪದಲ್ಲಿ ಇದ್ದ ನಮ್ಮನ್ನು ಸಹ ಬೆಳಕಿನೆಡೆಗೆ ಕರೆತಂದು ಅಪ್ಪ, ಇಂಥ ಒಂದು ಈ ವಿಧವಾದ ಸತ್ಯಗಳನ್ನ ಕೊಟ್ಟು ಕರ್ತನೆ ನಮ್ಮನ್ನ ನಡೆಸ್ತಿರುವುದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಅಪ್ಪ. ನಾವು ಮಾಡಿದ ಎಲ್ಲಾ ತಪ್ಪು ಪಾಪಗಳಿಗಾಗಿಯೂ ಸಹ ಕ್ಷಮೆ ಕೇಳ್ತಾ ಇದ್ದೀನಿ ಅಪ್ಪ. ಕ್ಷಮಿಸಿದಕ್ಕಾಗಿಯೂ ಸಹ ನಿನ್ನ ಮಹಾ ಕೃಪೆಗಾಗಿ, ಕರುಣೆಗಾಗಿಯೂ ಸಹ ಒಂದನೇ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾವೆಲ್ಲರೂ ಸಹ ಝೂಮ್ ಮೀಟಿಂಗ್ ಮೂಲಕ ಬ್ರದರ್ ಹೇಳಿಕೊಟ್ಟ ವಾಕ್ಯಗಳಿಗಾಗಿ ಸಹ ಒಂದನೇ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾವು ಬರೀ ಕ್ರೈಸ್ತರಾಗಿ ಇರದಂತೆ ಆತನ ಒಂದು ಪುಣ್ಯ ಒಂದು ಕಾರ್ಯದಲ್ಲಿ ಕರ್ತನೆ ತಂದೆಯ ದೇವರೇ, ನೀವು ಮಾಡಿದ ಒಂದು ಎಲ್ಲಾ ಯೋಜನೆಯಲ್ಲೂ ಸಹ ನಮಗೂ ಒಂದು ಪಾಲನ್ನು ಇಟ್ಟಿರುವುದಕ್ಕಾಗಿಯೂ ಸಹ ಒಂದನೇ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೆ ಇನ್ನೂ ಹೆಚ್ಚಾಗಿ ಯಾರು ಇವಾಗ ವಾಕ್ಯ ಓದಿದ ಪ್ರಕಾರ ನಾವು ನಿಮ್ಮ ಬಳಿಗೆ ಬರೋನಿಗೆ ಯಾರಿಗೂ ಹಸಿವೆ ಆಗುವುದಿಲ್ಲ ಅಂತ ಹೇಳಿದ ಪ್ರಕಾರ ಒಂದು ವಾಕ್ಯದ ದಾಹ ಮತ್ತೆ ಆತ್ಮಿಕವಾದ ಸತ್ಯವನ್ನು ತಿಳ್ಕೊಳ್ಳುವಂತ ದಾಹ ನಮಗೆ ಇನ್ನೂ ಹೆಚ್ಚಾಗಿ ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯಾದ ದೇವರೇ. ಈ ರಾತ್ರಿ ವೇಳೆಗಾಗಿ ಸಹ ಒಂದನೇ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲರನ್ನು ಕೂಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ಸಹ ಆಶೀರ್ವದಿಸಿ ನಾಳೆ ನಡೆಯಬೇಕಾದ ಎಲ್ಲಾ ಕಾರ್ಯಗಳನ್ನು ಸಹ ನಿಮಗೆ ಒಪ್ಪಿಸಿಕೊಡ್ತೇನೆ. ಈ ರಾತ್ರಿಯ ಒಂದು ಸುಖ ನಿದ್ರೆಗಾಗಿ ಸಹ ಪ್ರಾರ್ಥಿಸ್ತೇನೆ. ಬ್ರದರನ್ನು ಸಹ ಆಶೀರ್ವದಿಸಿ, ಬಂದಿರೋ ಮಕ್ಕಳನ್ನು ಸಹ ಆಶೀರ್ವದಿಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಎಲ್ಲ ಸ್ತುತಿಗಾನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನ ಒಡೆಯನೂ ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೇನ್. ಥ್ಯಾಂಕ್ ಯು. Thank you, brother. brother. Namaste, ಎಲ್ಲ brothers brother and sisters. ಎಲ್ಲ Hello, brothers, sisters. Namaste, all brothers and sisters. Hello, brothers, sisters. Namaste. ಮಂಜು ಮಾಸ್ಟರ್, Night, brother. ಮಾಸ್ಟರ್, ಕಮಲ ಮಾಸ್ಟರ್, ಜ್ಯೋತಿ ಸ್ಟಾರ್, ಸ್ಟಾರ್, ಸಾಗರ್ ಬ್ರದರ್. ಬಾಯ್ ಬ್ರದರ್. ಬಾಯ್ ಬಾಯ್. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ಬ್ರದರ್ಸ್ ಸಿಸ್ಟರ್ಸ್. ನಮಗೂ ಅಲ್ವಾದ ಕ್ರಿಸ್ತನ ಪಿತೇಶ್ವರ ಸರ್, ಎಲ್ಲರಿಗೂ ನಮಸ್ತೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬಾಯ್ ಬಾಯ್, ಟೇಕ್ ಕೇರ್. ನಿಮ್ಮನ್ನು ಆಶೀರ್ವದಿಸಲಿ ದೇವರು.